ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 68ನೇ ಗಂಟೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯ ಇರುತ್ತೆ. ನೀವು ಅವ್ರ ಜೊತೆ ಸಂವಾದವನ್ನು ನಡೆಸಬಹುದು. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ ಜನರು ಸೇರ್ಕೊಂಡಿದ್ದಾರೆ. ಶಿವಮೊಗ್ಗ, ಬೆಂಗಳೂರು, ತುಮಕೂರು, ಕುಂದಾಪುರ ಹೀಗೆ, ಹಾಗೂ ಉಡುಪಿಯ ಸುತ್ತಮುತ್ತಲಿನ ಅನೇಕ ಜನರು. ಬೇರೆ ಬೇರೆ ಊರುಗಳು ಮಾತ್ರ ಅಲ್ಲ, ಅನೇಕ ಆಸ್ಪತ್ರೆಗಳಿಂದ, ಅನೇಕ ಸಂಘ ಸಂಸ್ಥೆಗಳಿಂದ ಹೀಗೆ ಅನೇಕ ಗುಂಪುಗಳಾಗಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಕೇವಲ ಇಲ್ಲಿ ಮದ್ಯವ್ಯಸನಿಗಳು ಮಾತ್ರ ಇಲ್ಲ, ಇಲ್ಲಿ ಮನೋವೈದ್ಯರಿದ್ದಾರೆ, ಮನಶಾಸ್ತ್ರಜ್ಞರಿದ್ದಾರೆ, ವೈದ್ಯಾಧಿಕಾರಿಗಳಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಅನೇಕರು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರುಗಳಿಂದ, ಸಂಘ ಸಂಸ್ಥೆಗಳಿಂದ, ಬೇರೆ ಬೇರೆ ವೃತ್ತಿಯಲ್ಲಿರೋರು, ಹೀಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಜೊತೆಗೆ ಮದ್ಯವ್ಯಸನಿಗಳ ಮನೆಯವರು, ಬಂಧುಗಳು, ಹಿತೈಷಿಗಳು, ಹೀಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರೋದ್ರಿಂದ ಇದು ಒಂದು ಉಚಿತವಾದ ಜಾಗೃತಿ ಕಾರ್ಯಕ್ರಮ. ಇವತ್ತಿನ ದಿವಸ ನಾನು ಈ ಒಂದು ಕಾರ್ಯಕ್ರಮದ ರೂಪರೇಷೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ವಿಚಾರದ ಕುರಿತು ಮಾತಾಡ್ತಾರೆ. ಅಲ್ಲಿವರೆಗೂ ಎಲ್ಲರೂ ಶಾಂತಿಚಿತರಾಗಿ ಈ ಕಾರ್ಯಕ್ರಮನ ಆಲಿಸಬೇಕು ಅಂತ ವಿನಂತಿ. ನಂತರದಲ್ಲಿ ಮುಕ್ತವಾದ ಸಂವಾದಕ್ಕೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇರುತ್ತೆ. ಆ ಮುಕ್ತ ಸಂವಾದದ ಸಮಯದಲ್ಲಿ ನೀವು ಪ್ರಶ್ನೆಯನ್ನ ಕೇಳಬಹುದು ಅಥವಾ ನಿಮ್ಮ ಅನುಭವಗಳನ್ನ ಹಂಚಿಕೋಬಹುದು. ಹಾಗೂ ನೀವು ಹೊಸದಾಗಿ ಬಂದು ಅಥವಾ ಈ ಕಾರ್ಯಕ್ರಮದ ಹಿತೈಷಿಗಳು ಯಾರು ಇದ್ರೆ ನಮಗೆ ಸಲಹೆ ಸೂಚನೆಗಳನ್ನ ಸಹ ನೀಡಬಹುದು. 1-2 ನಿಮಿಷಗಳಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಈ ತರ ಹಾಗೂ ಸಂವಾದ ನಡೆಸೋದಕ್ಕೆ ಅವಕಾಶ ಇರುತ್ತೆ. ನೀವು ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಮ್ಮ ತಜ್ಞರು, ಆಪ್ತ ಸಮಾಲೋಚಕರು ಯಾರಿಗಾದ್ರೂ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಅದಕ್ಕೆ ನಮ್ಮಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಸಮಸ್ಯೆಗೆ ಪರಿಹರಿಸುತ್ತ ಪ್ರಯತ್ನ ಮಾಡ್ತೇವೆ. ಇಲ್ಲ ಅಂದ್ರೆ ನಿಮಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಮಾರ್ಗದರ್ಶನವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಸ್ನೇಹಿತರೆ, 1-2 ವಿನಂತಿಗಳು. ದಯವಿಟ್ಟು ಎಲ್ಲರೂ ಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಕರೆಯನ್ನು ಸ್ವೀಕರಿಸಿ. ಮುಖ್ಯವಾಗಿ ನೀವು ಮುಕ್ತ ಸಂವಾದ ಸಮಯದಲ್ಲಿ ಪ್ರಶ್ನೆಗಳೇನಾದ್ರು ಕೇಳೋದಿದ್ರೆ ಆದಷ್ಟು ಪ್ರಶಾಂತ ಪರಿಸರದಲ್ಲಿ ಕೂತ್ಕೊಂಡು ಪ್ರಶ್ನೆಯನ್ನು ಕೇಳಿ. ಆಗ ಹಿಂದಿನ ಗದ್ದಲಗಳು ನಮಗೆ ಕೇಳಿಸೋದಿಲ್ಲ, ನೀವು ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸುತ್ತೆ. ಜೊತೆಗೆ ಒಬ್ರು ಮಾತಾಡ್ತಾ ಇನ್ನೊಬ್ರು ಮಾತಾಡದೆ ಗದ್ದಲಕ್ಕೆ ಆಸ್ಪದ ಆಗದೆ ಇರೋ ರೀತಿಯಲ್ಲಿ ಒಬ್ಬೊಬ್ಬರಾಗಿ ಪ್ರಶ್ನೆಯನ್ನು ಕೇಳಬೇಕು ಅನ್ಕೋತೀನಿ. ಕೊನೆಯದಾಗಿ ನಿಮ್ಗೆ ಯಾರಾದ್ರೂ ಪ್ರಶ್ನೆಗಳಿದ್ದು ಆದ್ರೆ ಹೆಸರು, ಊರು ಇತ್ಯಾದಿಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ ಅಂತ ಇದ್ರೆ ನೀವು ನಿಮ್ಮ ಹೆಸರು, ಊರು ಇತ್ಯಾದಿ ಯಾವ ರೀತಿ ವಿವರಗಳನ್ನ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಸಹ ನಿಮ್ಮ ಗುರುತನ್ನು, ಯಾವುದೇ ರೀತಿಯ ಗುರುತನ್ನು ಪಡೆದುಕೊಳ್ಳೋದಿಲ್ಲ. ನಿಮ್ಮ ಗೌಪ್ಯತೆಯನ್ನು ಕಾಪಾಡೋದರಲ್ಲಿ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತೇವೆ. ಸ್ನೇಹಿತರೆ, ಈಗಾಗಲೇ ಸಮಯ ತುಂಬಾ ಆಗಿದೆ, ಎಲ್ಲರೂ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಇನ್ನೇನು ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ಸೇರ್ಕೊಂಡಿರೋದ್ರಿಂದ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಕ್ಕಂತ ಸಮಯ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಸೌಜನ್ಯ ಶೆಟ್ಟಿ, ಆಪ್ತ ಸಮಾಲೋಚಕರು ಮತ್ತು ಆಡಳಿತಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ. ಇವರು ಮದ್ಯವ್ಯಸನ, ಸಹಾವಲಂಬನೆ ಮತ್ತು ಕುಟುಂಬ ಚೇತರಿಕೆ ಎಂಬ ವಿಚಾರವಾಗಿ ನಮ್ಮೊಡನೆ ಮಾತಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವ್ರನ್ನ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. *6. ಥ್ಯಾಂಕ್ ಯು ಸಚಿನ್. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತ ಮಾಡಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡ್ಬೋದಾ? ಹಾ ಮೇಡಮ್, ಕೇಳಿಸ್ತಿದೆ ಮೇಡಮ್, ಕಂಟಿನ್ಯೂ. ಓಕೆ. ಅದೇ ಹಲವು ಕಂತುಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವ ಎಲ್ರಿಗೂ ಮತ್ತೊಮ್ಮೆ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಇವತ್ತು ನಾನು ಮದ್ಯ ವ್ಯಸನಿ ಮತ್ತು ಕುಟುಂಬ ಚೇತರಿಕೆಯ ಬಗ್ಗೆ, ಅಂದ್ರೆ ಇಲ್ಲಿ ವ್ಯಸನ ಅನ್ನುವಂತಹದ್ದು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇದು ಒಂದು ಸಾಂಸಾರಿಕ ಕಾಯಿಲೆ ಮತ್ತು ಸಾಮಾಜಿಕ ಕಾಯಿಲೆ. ಇದು ಒಬ್ಬರಿಗೆ ಅಂಟಿಕೊಂಡಿರುವಂತಹ ಒಂದು ಕಾಯಿಲೆ ಅಲ್ಲ. ಈ ಕಾಯಿಲೆಯಿಂದ ಒಬ್ಬ ವ್ಯಕ್ತಿ ಒಂದ್ ಮನೆಯಲ್ಲಿ ಬಳಲ್ತಾ ಇದ್ದಾನೆ ಅಂತ ಆದ್ರೆ ಇಡೀ ಕುಟುಂಬನೇ ಅದರಿಂದ ಸಫರ್ ಆಗೋದನ್ನ ನಾವು ಕಾಣ್ತಾ ಇರ್ತೇವೆ. ಕುಟುಂಬ ಮಾತ್ರ ಅಲ್ಲ, ಆತ ಕೆಲಸ ಮಾಡುವ ಪ್ಲೇಸಲ್ಲಾಗಿರ್ಬೋದು, ಆತನ ನೆರೆಮನೆಯವರಾಗಿರ್ಬೋದು, ಅಥವಾ ಬೇರೆ ಬೇರೆ ಆತನ ವ್ಯವಹಾರಗಳಲ್ಲಿ ಎಲ್ಲಾ ವಿಷಯಗಳಲ್ಲೂ ಕೂಡ ಈ ವ್ಯಸನ ಅನ್ನುವಂತಹದ್ದು ತೊಂದರೆ ಉಂಟು ಮಾಡೋದನ್ನ ನೋಡ್ತೇವೆ. ಹಾಗಾಗಿ ಇದನ್ನ ಒಂದು ನಾವು ಸಾಂಸಾರಿಕ ಕಾಯಿಲೆ ಮತ್ತು ಸಾಮಾಜಿಕ ಕಾಯಿಲೆ ಅಂತ ಹೇಳಿ ಕರಿಬಹುದಾಗಿದೆ. ಇವತ್ತು ಜಗತ್ತಿನಾದ್ಯಂತ ಸರಿಸುಮಾರು 50 ಲಕ್ಷ ಜನರು ವ್ಯಸನದಿಂದ ಸಾಯ್ತಾ ಇದ್ದಾರಂತೆ.
50ಕ್ಕಿಂತ ಹೆಚ್ಚಿನ ಮಾರಣಾಂತಿಕ ಕಾಯಿಲೆಗಳು ಏನು ಆಗಿರ್ಬಹುದು, ಅಥವಾ ಸಮಾಜದಲ್ಲಿ ನಡೆಯುವಂತಹ 80%ಕ್ಕಿಂತ ಹೆಚ್ಚಿನ ಕ್ರೈಮ್ಸ್ ಅನ್ನ ನೋಡಿದ್ರೆ, ಸಮಾಜಘಾತಕ ಚಟುವಟಿಕೆಗಳನ್ನ ನೋಡಿದ್ರೆ, ಅಪಘಾತಗಳನ್ನ ನೋಡಿದ್ರೆ, ಅತ್ಯಾಚಾರ ಪ್ರಕರಣಗಳಾಗಿರ್ಬಹುದು, ಕೊಲೆ, ಸೊ ಎಲ್ಲವೂ ಕೂಡ ಅಮಲು ವ್ಯಸನದಿಂದ ಆಗ್ತಾ ಇರೋದು ಹೆಚ್ಚಿನ ಪ್ರಕರಣಗಳಲ್ಲಿ ಕಂಡು ಬರುವಂತಹದ್ದು ಒಂದು ಸಮಾಜದ ದುರಂತ ಅಂತಲೇ ಕರೀಬಹುದು. ಸೊ ಇನ್ನು ಮದ್ಯ ವ್ಯಸನಿ ಏನು, ಇಲ್ಲಿ ಮದ್ಯ ವ್ಯಸನಿ ಒಂದು ಕಡೆ ಹಲವಾರು ಸಮಸ್ಯೆಗಳೊಂದಿಗೆ ಜೀವನವನ್ನ ನಡೆಸ್ತಾ ಇದ್ರೆ, ಆತನೊಂದಿಗಿದ್ದು ಆತನ ಮನೆಯವರು ನಾವು ಅಂತ ಹೇಳ್ತೇವೆ. ಅಂದ್ರೆ ಸಹ ಅವಲಂಬನೆಯ ಜೀವನ. ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರೂ ಕೂಡ ಕೆಲವೊಂದು ತಪ್ಪಾದ ನಡವಳಿಕೆಗಳನ್ನು ಜೀವನ ಅಳವಡಿಸ್ತಾರೆ. ಅದು ಮುಂದೆ ಸಮಸ್ಯೆ ಆಗ್ತಾ ಹೋಗೋದನ್ನ ನಾವು ಕಾಣ್ತೇವೆ. ನಾನು ಯಾವಾಗ ಕುಡಿಲಿಕ್ಕೆ ಪ್ರಾರಂಭಿಸಿದೆ ಅಥವಾ ಆ ವ್ಯಕ್ತಿ ಎಣಿಸೋದು ನನ್ನ ಎಲ್ಲಾ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಅಂತ ಹೇಳಿ, ಯಾವ ಸಮಸ್ಯೆಯನ್ನು ನಾನು ನನ್ನ ಕುಡಿತದ ಮೂಲಕ ಎದುರಿಸಬಲ್ಲೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು, ಅದೇ ಸಮಸ್ಯೆಯ ಒಂದು ಮೂಟೆಗಳನ್ನ ಹೊತ್ತುಕೊಂಡು ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳಿ. ಹೆದರಿಕೆ, ಕಿರಿಕಿರಿ, ಅಸಹನೆ, ಸಿಟ್ಟು, ಮತ್ಸರದ ಭಾವನೆಗಳು ನನ್ನಲ್ಲಿ ಶಾಶ್ವತ ಮನೆ ಮಾಡ್ಲಿಕ್ಕೆ ಕಾರಣ ಆಯ್ತು ಅನಿಸ್ಬಹುದು. ಈ ಒಂದು ಸಮಸ್ಯೆ ದ್ವಿಗುಣಗೊಳ್ಳಿಕ್ಕೆ ವ್ಯಸನ ಕಾರಣ ಆಗೋದನ್ನ ನಾವು ಕಾಣ್ತೇವೆ. ಮದ್ಯ ವ್ಯಸನ ಖಂಡಿತವಾಗಿಯೂ ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಲ್ಲ, ಬದಲಿಗೆ ಸಮಸ್ಯೆ ಹೆಚ್ಚಲು ಮೂಲ ಕಾರಣ ಆಗುತ್ತೆ ಎನ್ನೋದನ್ನ ಹೆಚ್ಚಿನವರ ಒಂದು ಒಮ್ಮತದ ಅಭಿಪ್ರಾಯ ಅಂತ ಹೇಳಿ ನಾವು ತಿಳ್ಕೋಬೇಕು. ಅದೇ ರೀತಿ ನಾನು ಒಂದು ಪುಸ್ತಕ ಓದ್ತಾ ಡಾಕ್ಟರ್ PV ಭಂಡಾರಿ ಸರ್ ಮತ್ತು ಶ್ರೀ ನಾಗರಾಜ್ ಮೂರ್ತಿ, ನಮ್ಮ ಆಸ್ಪತ್ರೆಯ ಮನಃಶಾಸ್ತ್ರಜ್ಞರು ಬರೆದಂತಹ ಏನು ಬಾಳುವಂತ ಹೂವೇ ಬಾಡುವಾಸೆ ಏಕೆ ಎಂಬ ಪುಸ್ತಕದಲ್ಲಿ ಮುನ್ನುಡಿಯನ್ನ ಬರೆದಿರೋದು ಶ್ರೀ ಸಮವರ್ತ ಸಾಹಿಲ್ ರವರು. ಅವರು ತಮ್ಮ ಮುನ್ನುಡಿಯಲ್ಲಿ ಖಲೀಲ್ ಗಿಬ್ರಾನ್ ಅನ್ನುವಂತಹ ಒಬ್ಬ ಖ್ಯಾತ ಸಾಹಿತಿಯ ಒಂದು ಪುಸ್ತಕದ ಉದಾಹರಣೆಯನ್ನ ತಿಳಿಸ್ತಾರೆ. ನಾನು ಅದನ್ನ ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬದುಕಿನ ಮೆರವಣಿಗೆಯಲ್ಲಿ ನಡೆದುಕೊಂಡು ಹೋಗುವಾಗ ಹಾದಿಯ ಮೇಲಿರುವ ಕಲ್ಲಿಗೆ ಎಡವಿ ಕೆಲವರು ಮುಗ್ಗರಿಸಿ ಬೀಳುತ್ತಾರೆ. ಅವರ ಬೀಳು 2 ಸಂದೇಶವನ್ನ ಕೊಡ್ತದೆ. ಈ ಹಾದಿಯ ಮೇಲೆ ಕಲ್ಲಿಗೆ ಎಡವಿ ಕೆಲವರು, ಈಗ ನಾವು ಜೀವನದ ಮೆರವಣಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಹಾದಿಯ ಮೇಲೆ ಕಲ್ಲಿಗೆ ಎಡವಿ ಕೆಲವಾರು ಜನ ಮುಗ್ಗರಿಸಿ ಬೀಳ್ತಾರೆ. ಅವರ ಬೀಳು ಅಂತದ್ದು ನಮ್ಗೆ 2 ಸಂದೇಶ ಕೊಡುತ್ತಂತೆ. ಒಂದು, ಹಿಂದೆ ನಡೆದುಕೊಂಡು ಬರುತ್ತಿರುವ ಮಂದಿಗೆ ಅಲ್ಲಿರುವ ಕಲ್ಲಿನ ಅಥವಾ ಅಡಚಣೆಯ ಕುರಿತು ಎಚ್ಚರ ಆದ್ರೆ, ಯಾರು ಅವರು ಮುಗ್ಗರಿಸಿ ಬೀಳ್ತಾರೆ ಅವ್ರ ಹಿಂದ್ಗಡೆ ಯಾರಿದ್ದಾರೆ ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ, ಅಲ್ಲೊಂದು ಕಲ್ಲಿದೆ, ನಾವು ಮುಗ್ಗರಿಸಿ ಬೀಳ್ಬಹುದು ಅಂತ ಹೇಳಿ. ಇನ್ನೊಂದು, ಮುಂದೆ ಸಾಗುವಾಗ ಹಾದಿ ಮೇಲೆ ಕಲ್ಲನ್ನ ಬದಿಗೆ ಸರಿಸದೆ ಮಂದಿಯು ಕುರಿತ ಒಂದು ದೂರು. ಕೆಲವರು ಅದನ್ನೇ ದಾಟ್ಕೊಂಡು ಹೋಗಿದ್ದಾರೆ, ಅವರಿಗೆ ಗೊತ್ತು ಹಿಂದೆ ಬರುವಂತಹ ವ್ಯಕ್ತಿ ಅದನ್ನ ಕಾಣದೆ ಮುಗ್ಗರಿಸಿ ಬೀಳ್ಬಹುದಂತ, ಆದ್ರೂ ಕೂಡ ಅದನ್ನ ಅವ್ರು ಸರಿ ಮಾಡದೆ ಹಾಗೆ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋದ್ರು ಅನ್ನುವಂತಹ ಒಂದು ದೂರು. ಆ ಕಲ್ಲಿಗೆ ಎಡವಿ ನಾವು ಸಹ ಬೀಳುವ ಎಲ್ಲಾ ಸಾಧ್ಯತೆ ಇತ್ತೋ ಏನೋ, ನಾವು ಕೂಡ ಬೀಳ್ತಾ ಇದ್ದೇವೋ ಏನೋ. ಬೀಳದೆ ಇದ್ದುದು ನಮ್ಮ ಪುಣ್ಯವಲ್ಲ, ಬದಲಾಗಿ ಕೆಲವು ಸ್ಥಿತಿಗತಿಗಳು ನಮ್ಮನ್ನ ಬೀಳದಂತೆ ಉಳಿಸಿದವು ಅನ್ನುವಂಥದ್ದು. ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ನಮ್ಗೆ ನಮ್ಮ ಫ್ಯಾಮಿಲಿಯಿಂದ ಸಿಕ್ಕ ಸಪೋರ್ಟ್ ಆಗಿರ್ಬೋದು, ನಮ್ಗೆ ಸಿಕ್ಕಂತಹ ಒಳ್ಳೆ ಮಾರ್ಗದರ್ಶಕರಾಗಿರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಕಲ್ಲಿಗೇನು ಮುಗ್ಗರಿಸಿ ಬೀಳದೆ ಇರ್ಲಿಕ್ಕೆ ನಮ್ಗೆ ಸಹಾಯ ಆಗಿರ್ಬೋದು. ಈಗ ನಾವು ಮಾಡ್ಬೇಕಾಗಿರೋದು ಬಿದ್ದವರನ್ನ ಎತ್ತಿ ಹಿಡಿದು ಮತ್ತೆ ಬದುಕಿನ ಮೆರವಣಿಗೆಯಲ್ಲಿ ಜೊತೆಯಾಗಿಸುವಂತಹದ್ದು ಮಾತ್ರವಲ್ಲ, ಹಾದಿಯಲ್ಲಿರುವ ಕಲ್ಲನ್ನ ಎತ್ತಿ ಬದಿಗೆ ಹಾಕುವಂತಹದ್ದು ಸಹ ನಮ್ಮ ಕರ್ತವ್ಯ ಅಂತ ಹೇಳಿ. ಎಷ್ಟೊಂದು ಅರ್ಥಪೂರ್ಣವಾದ ಮಾತಿದು ಅಂತ ಹೇಳಿ. ಸೊ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶವೇ ಇದಾಗಿದೆ. ಹಲವಾರು ಜನರು ವ್ಯಸನಕ್ಕೆ ಬೇರೆ ಬೇರೆ ಕಾರಣದಿಂದ ತುತ್ತಾಗಿದ್ದಾರೆ. ಕೆಲವರು ಮನರಂಜನೆಗಾಗಿ ಶುರು ಮಾಡಿದ್ರೆ, ಇನ್ನೂ ಕೆಲವರು ಏನು ತುಂಬಾ ಟೆನ್ಷನ್ ಇದೆ ಅಂತ ಶುರು ಮಾಡಿದ್ರೆ, ಇನ್ನೂ ಕೆಲವರು ಸುಸ್ತು ಅಂತ ಹೇಳಿ ಶುರು ಮಾಡಿದ್ರೆ, ಮತ್ತೆ ಕೆಲವರು ನನ್ಗೆ ಅಸ್ತಮ ಇದೆ, ನನ್ಗೆ ನಿದ್ದೆ ಬರಲ್ಲ, ನನ್ಗೆ ಮೈಕೈ ನೋವು, ಹೀಗೆ ಬೇರೆ ಬೇರೆ ಕಾರಣದಿಂದ ಪ್ರಾರಂಭಿಸಿರಬಹುದು. ಬೇರೆ ಬೇರೆ ಕಾರಣದಿಂದ ಅವರು ಜೀವನದಲ್ಲಿ ಮುಗ್ಗರಿಸಿ ಬಿದ್ದಿರಬಹುದು. ಅವರನ್ನ
ಎತ್ತಿ ಹಿಡಿಯುವಂತಹ ಅಥವಾ ಅವರು ಅದರಿಂದ ಹೊರಗೆ ಬರ್ಲಿಕ್ಕೆ, ಅವರ ಜೀವನ ದುರ್ಗಮ ಹಾದಿಯಿಂದ ಸುಗಮ ಹಾದಿ ಮಾಡ್ಲಿಕ್ಕೆ ಸಮಾಜದಲ್ಲಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರೊಂದಿಗೆ ಅವರ ಮನೆಯವರು ಕೆಲವೊಂದು ಜವಾಬ್ದಾರಿಗಳನ್ನ ತಗೊಳ್ಳೋ ಮೂಲಕ ಇಲ್ಲಿ ನಾವು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಕುಡಿತ ಅನ್ನುವಂತಹದ್ದು ವ್ಯಸನ ಆಗುವಾಗ ನಾವು ನೋಡುವಂಥದ್ದಂತ ಹೇಳಿದ್ರೆ, ಈಗ ಏನು ಕೆಲವೊಮ್ಮೆ ವ್ಯಸನ ಒಂದೇ ದಿನದಲ್ಲಿ ಕಾಯಿಲೆ ಆಗೋದಿಲ್ಲ. ಏನು ಸಡನ್ ಆಗಿ ಒಬ್ಬ ಡ್ರಿಂಕ್ಸ್ ಮಾಡಿದ ನೆಕ್ಸ್ಟ್ ಡೇನೆ ಅವನು ಏನು ಆಲ್ಕೋಹಾಲ್ ಡಿಪೆಂಡೆಂಟ್ ಆಗಲ್ಲ, ವ್ಯಸನಿ ಆಗೋದಿಲ್ಲ. ಸೊ ಇದು ನಿಧಾನ ಮತ್ತು ಒಂದು ಹಂತವಾಗಿ ಬೆಳೆಯೋದನ್ನ ನಾವು ಕಾಣ್ತೇವೆ. ಇಲ್ಲಿ ಮನೆಯವರು ಕೂಡ ತಮ್ಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಎನೇಬ್ಲಿಂಗ್ ಬಿಹೇವಿಯರ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲದೆ ಕೂಡ ಅವರೂ ಕೂಡ ಈ ವ್ಯಸನ ಒಂದು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗೋದನ್ನ ನಾವು ಕಾಣ್ತೇವೆ. ಅದರಲ್ಲಿ ನಾವು ಕಾಣುವಂಥದ್ದು ಅಂತ ಹೇಳಿದ್ರೆ ಒಂದು ಡಿನೈಲ್ ಅಂಡ್ ಮಿನಿಮೈಸೇಷನ್ ಅಂತ ಹೇಳಿ, ಅಂದ್ರೆ ಮನೆಯವರು ಮುಚ್ಚಿಡುವಂತಹದ್ದು. ಅಂದ್ರೆ ಈಗ ಉದಾಹರಣೆಗೆ ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಾನೆ, ಗಂಡ ಕುಡಿದೇ ಬರ್ತಾನೆ, ಕೆಲವೊಂದು ಬಾರಿ ತುಂಬಾ ಜಾಸ್ತಿ ಕುಡಿದು ಬರ್ತಾನೆ. ಆದ್ರೆ ಮನೆಯವರು ಏನು ಅಪರೂಪಕ್ಕೆ ಕುಡಿದ್ರೆ ಮಾತ್ರ ತಕರಾರು ಮಾಡುವಂತಹದ್ದು, ದಿನ ಒಂದು ಲಿಮಿಟ್ ಅಲ್ಲಿ ಕುಡಿದು ಬಂದ್ರೆ ಅವ್ರು ಏನೋ ಅಬ್ಜೆಕ್ಷನ್ ಮಾಡದೇ ಇರುವಂತಹದ್ದು, ಅಥವಾ ಯಾವಾಗ ಜಾಸ್ತಿ ಕುಡಿದು ಬರ್ತಾನೆ ಆಗ ಮಾತ್ರ ತಕರಾರು ಮಾಡುವಂತಹದ್ದು. ಮಿನಿಮೈಸೇಷನ್, ಡಿನಯಲ್ ಅಂದ್ರೆ ಆ ವ್ಯಕ್ತಿ ಕುಡಿದು ಯಾರಾದ್ರೂ ಹೇಳಿದ್ರೆ ನಿಮ್ಮ ಗಂಡ ಡ್ರಿಂಕ್ಸ್ ಮಾಡ್ತಾರಲ್ವಾ ದಿನಾಲು ಅಂತ ಕೇಳಿದ್ರೆ, ಸ್ವಲ್ಪ ಅವ್ರ ಕೆಲ್ಸಕ್ಕೆ ಅಷ್ಟು ಸ್ಟ್ರೆಸ್ ಇರುತ್ತೆ, ಹಾಗೆ ಸ್ವಲ್ಪ ಕುಡಿತಾರೆ, ಆದ್ರೆ ಇಲ್ಲಿಯವರೆಗೆ ಅವರು ಮನೆಯ ಜವಾಬ್ದಾರಿಯನ್ನು ಮಾತ್ರ ಅಷ್ಟು ಚೆನ್ನಾಗಿ ಬರ್ತಾರೆ, ನನ್ಗೆ ಯಾವುದಕ್ಕೂ ನೋ ಅಂತ ಹೇಳೋದಿಲ್ಲ, ಹಣಕಾಸನ್ನ ಅಷ್ಟು ಚಂದ ಮ್ಯಾನೇಜ್ ಮಾಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕಷ್ಟಪಟ್ಟು ದುಡಿತಾರೆ. ಕುಡಿತಾ ಇದ್ರೂ ಕೂಡ ನಮ್ಗೆ ತೊಂದರೆ ಆಗ್ತಾ ಇಲ್ಲ, ಅವರ ಕುಡಿತದಿಂದ ಸಮಸ್ಯೆ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದ್ರು, ನಮ್ಮ ಗಮನಕ್ಕೆ ಬರ್ತಾ ಇದ್ರು, ನಾವು ಅದನ್ನ ಸಮಸ್ಯೆಯನ್ನ ಮಿನಿಮೈಸೇಷನ್ ಮಾಡುವಂತಹದ್ದು ಅಥವಾ ಒಪ್ಪಿಕೊಳ್ಳದೆ ಇರುವಂತಹದ್ದನ್ನ ನಾವು ಕಾಣ್ತೇವೆ. ಅದೇ ರೀತಿ ಜಸ್ಟಿಫಿಕೇಶನ್ ಕೊಡುವಂತಹದ್ದು, ಗಂಡನ ಮಗನ ಕುಡಿತ ಏನಾದ್ರೂ ಇದ್ದಾಗ ಅದನ್ನ ನಾವು ಸಮರ್ಥಿಸಿಕೊಳ್ಳೋದನ್ನ ಕಾಣ್ತೇವೆ. ಸೊ ಏನು ಗಂಡ ಅಥವಾ ಮಗ ಕುಡಿತಾನೆ ಅಂದ್ಕೂಡ್ಲೆ ನನ್ನ ಮಗ ಕುಡಿತಾನೆ, ಯಾಕೆ ಅಂದ್ರೆ ಅವ್ನ ಹೆಂಡತಿ ಸರಿ ಇಲ್ಲ, ಅವಳನ್ನ ಮದುವೆ ಆದಾಗಿಂದ ಅವ್ನ್ ಕುಡಿತ ಜಾಸ್ತಿ ಇತ್ತು, ಮದುವೆ ಮುಂಚೆ ಅವ್ನ್ ಕುಡಿತಾ ಇದ್ದ ಆದ್ರೆ ಕಂಟ್ರೋಲ್ ಅಲ್ಲಿ ಇದ್ದ, ಇವಳನ್ನ ಯಾವಾಗ ಮದುವೆ ಆದ ಅವ್ನ್ ಕುಡಿತ ಜಾಸ್ತಿ ಆಯ್ತು, ಅವಳು ಸರಿ ಇಲ್ಲ, ತುಂಬಾ ಗಲಾಟೆ ಮಾಡ್ತಾಳೆ, ಸಿಟ್ಟು ಮಾಡ್ತಾಳೆ, ಹಾಗಾಗಿ ನನ್ ಮಗ ಹೀಗೆ ಆದ. ನನ್ ಮಗನಿಗೊಂದು ಮದುವೆ ಆದ್ರೆ ಕುಡಿತಾ ಬಿಡ್ತಾನೆ, ಅವ್ನ ಪ್ರಾಯದವ್ರಿಗೆ ಎಲ್ರಿಗೂ ಮದುವೆ ಆಗ್ತಾ ಇದೆ, ಯಾರಿಗಾದ್ರೂ ಬೇಸರ ಆಗಲ್ವಾ? ಸೊ ಆ ಟೆನ್ಷನ್ಗೆ ನನ್ ಮಗ ಕುಡಿತಾ ಇದ್ದಾನೆ. ನನ್ ಮಗನ ಬಾಸ್ ತುಂಬಾ ಕಿರ್ಕಿರಿ, ಏನ್ ಕೆಲಸ ಮಾಡಿದ್ರು ಅವ್ರಿಗೆ ಸಮಾಧಾನ ಇರಲ್ಲ, ಪಾಪ ಅವನಿಗೆ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಅವ್ನು ಕುಡಿತಾ ಇದ್ದಾನೆ. ಅವ್ನ್ ತಂಗಿಗ್ ಮದ್ವೆ ಆಗ್ಲಿಲ್ಲ, ಆ ಟೆನ್ಷನ್ಗೆ ಅವ್ನು ಕುಡಿತಾ ಇದ್ದಾನೆ. ಹೀಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅವನಿಗೆ, ಎಷ್ಟು ಕಷ್ಟಪಟ್ಟು ಲೋನ್ ಮಾಡ್ಕೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರೋ ಎಲ್ಲ ಕಳ್ಕೊಂಡ, ಆ ಟೆನ್ಷನ್ಗೆ ಅವ್ನು ಕುಡಿತಾ ಇದ್ದಾನೆ. ಅವ್ನ್ ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ಕುಡಿತಾ ಇದ್ದಾನೆ. ಇದೆಲ್ಲವೂ ಕೂಡ ಜಸ್ಟಿಫಿಕೇಶನ್, ಸಮರ್ಥನೆ. ಸೊ ನನ್ ಮಗ ಮಾಡ್ತಾ ಇರುವಂತದ್ದು ಆ ಸಮಸ್ಯೆಯಿಂದ, ಆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅವ್ನು ಆ ಕೂಡಲೇ ಅದರಿಂದ ಹೊರಗೆ ಬರ್ತಾ ಇದ್ದ, ಆ ಸಮಸ್ಯೆಯಿಂದ ಅವ್ನು ಹೀಗೆ ಆಗ್ತಾ ಇದ್ದಾನೆ. ಸೊ ಈಗ ಏನ್ ಮಾಡ್ತಾರೆ, ಕುಡಿತ ಇದನ್ನ ಪರಿಹರಿಸ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಕ್ ಶುರು ಮಾಡ್ತಾರೆ. ಉದಾಹರಣೆಗೆ ಬಾಸ್ ಕಿರಿಕಿರಿ, ಮಗನಿಗೆ ಒಳ್ಳೆ ಕೆಲಸ ಇದ್ದು ಒಳ್ಳೆ ಸಂಬಳ ಇದ್ರು ಕೂಡ ಆ ಮಗ ಹೇಳ್ತಾ ಇದ್ದ ಆ ಟೆನ್ಷನ್ ಕುಡಿತಾ ಇದ್ದಾನಂದ್ರೆ ಕೆಲಸವನ್ನ ಬಿಡಿಸಿ ಬಿಡೋದು. ಅವ್ನ್ ದಿನಾಲೂ ಕುಡಿತಾ ಇದ್ದಾನೆ, ಕೆಲವೊಂದು ಬಾರಿ ಕುಡಿತ ಔಟ್ ಆಫ್ ಎಲ್ಲ ಇರುತ್ತೆ, ಆದ್ರೆ ಅವ್ನು ಹೇಳ್ತಾ ಇದ್ದಾನೆ ನಾನ್ ಮದುವೆ ಆದ್ರೆ ನನ್ಗೆ ಸರಿ ಆಗತ್ತೆ, ಆಯ್ತು ಒಂದ್ ಹುಡುಗಿ ನೋಡಿ ಮದುವೆ ಮಾಡುವಂತದ್ದು. ಅವ್ನು ಹೇಳ್ತಾ ಇದ್ದಾನೆ ನನ್ಗೆ ಬಿಸ್ನೆಸ್ ಲಾಸ್ ಆಯ್ತು, ದುಡ್ಡು ಕಳ್ಕೊಂಡಿದ್ದಾನೆ, ಅದಕ್ಕೆ ನಾನ್ ಕುಡಿತಾ ಇದ್ದಾನೆ. ಹೌದು, ಅವ್ನ್ ಕುಡಿತಾ ಬಿಡ್ಬೇಕಾದ್ರೆ ನಾನ್ ಸಾಲ ತೀರಿಸ್ತೇನೆ, ಆಗ ಅವ್ನ್ ಕುಡಿಯೋದನ್ನ ಬಿಡ್ತೇನೆ. ನನ್ ಮಗ ಸರಿ ಇದ್ದಾನೆ, ಅವ್ನ್ ಫ್ರೆಂಡ್ ಸರಿ ಇಲ್ಲ, ನಾನ್ ಮನೆ ಚೇಂಜ್ ಮಾಡಿ ಬೇರೆ ಕಡೆ ಹೋಗಿ ಸೆಟ್ಲ್ ಆದ್ರೆ ನನ್ ಮಗ ಈ ಸಮಸ್ಯೆಯಿಂದ ಹೊರಗೆ ಬರ್ತಾನೆ. ಹೀಗೆ ಅವ್ರಿಗೆ ಯಾವುದು ಕಾರಣ ಅನ್ಸುತ್ತೆ, ಮನೆಯವರಿಗೆ ಕುಡಿತಕ್ಕೆ ಯಾವುದು ಕಾರಣ ಅನ್ಸುತ್ತೆ ಅದನ್ನ ಪರಿಹರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ
ಈ ಎಲ್ಲಾ ಪ್ರಯತ್ನಗಳು ನಡೀತಾ ಇದ್ರು ಕೂಡ ನಿಧಾನವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಮ್ಮುಖರಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ಟೆಪ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಒಂಥರ ಫೆಡಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ ಇದು ನಮ್ಮ ಕೈ ಮೀರಿ ಹೋಗ್ತಾ ಇದೆ, ಇನ್ನು ನಮ್ಮಿಂದ ಆಗಲ್ಲ ಅಂತ. ಸೊ ಈಗ ಏನ್ ಮಾಡ್ತಾರೆ, ನಿಧಾನವಾಗಿ ಮನೆಯ ಇತರ ಸಂಬಂಧಿಕರನ್ನ ಸೇರೋದನ್ನ ನಿಲ್ಸಕ್ ಶುರು ಮಾಡ್ತಾರೆ. ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ರೀಸನ್ಸ್ ಗಳನ್ನ ಹೇಳಿ ಹೋಗೋದನ್ನ ನಿಲ್ಸಕ್ ಶುರು ಮಾಡ್ತಾರೆ. ಯಾರಾದ್ರೂ ಕುಡಿಯೋ ಬಗ್ಗೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ. ಸೊ ಹೀಗೆ ಈ ರೀತಿಯ ಮೂಲಕ ಏನ್ ಮಾಡ್ತಾರೆ, ಕುಡಿತದಿಂದ ಆತನ ಇದನ್ನ ನಿಲ್ಲಿಸುವಂತಹ ಮಾಡೋದನ್ನ ಹೋಗ್ತೇವೆ. ಸೊ ಅದೇ ರೀತಿ ನಾವು ನೋಡ್ತಾ ಹೋದ್ರೆ ನೆಕ್ಸ್ಟ್ ನಾವು ನೋಡುವಂತಹದ್ದು, ನಾವಿಲ್ಲಿ ಏನ್ ನೋಡ್ತಾ ಹೋಗ್ತೇವೆ, ಈ ಕುಡಿತದಿಂದ ಈಗ ಇದು ಹೀಗೆ ಸಮಸ್ಯೆ ಆಗ್ತಾ ಇದೆ. ಬೇರೆ ಬೇರೆ ಕಾರಣದಿಂದ ಕೂಡ ಮಾಡಿ ಆಯ್ತು, ಅವನಿಗೆ ಅವನ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಳಿಕ್ಕೆ ಅವ್ನು ಹೇಳಿದಂತೆ ಕೇಳಿ ಆಯ್ತು, ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ಅನ್ನುವಾಗ ಏನಾಗುತ್ತೆ, ನೆಕ್ಸ್ಟ್ ಆಗುವಂತದ್ದು ಬೇರೆ ಬೇರೆ ರೀತಿಯಲ್ಲಿ. ಸೊ ಕುಡಿತದ್ದು ಅಡಗಿಸಿರುವಂತಹದ್ದು, ಕುಡಿತಾ ಇರುವಂತಹ ಮನೆಯಲ್ಲಿ ಕುಡಿತಾನಲ್ಲ ಆ ಬಾಟ್ಲನ್ನ ಅಡಗಿಸಿಡ್ತೇನೆ, ಅವನಿಗೆ ರಿಕ್ವೆಸ್ಟ್ ಮಾಡುವಂತದ್ದು, ನೀನ್ ಕುಡಿದ್ರೆ ನನ್ಗೆ ಪ್ರಾಬ್ಲಮ್ ಇಲ್ಲ, ದಯವಿಟ್ಟು ಹೊರಗೆ ಕುಡಿಬೇಡ, ಮನೆ ರಾತ್ರಿ ದಿನ ನೀನ್ ಡ್ರಿಂಕ್ಸ್ ಮಾಡು, ನಾವ್ ಯಾರು ಮನೆಯಲ್ಲಿ ಕುಡಿದ್ರೆ ನಮ್ಗೆ ತೊಂದರೆ, ಕಡೆ ನೀನು ಫ್ರೆಂಡ್ಸ್ಗೆಲ್ಲ ಸೇರ್ಕೊಂಡು ಕುಡಿಬೇಡ ಅಂತ ಹೇಳಿ. ಅದೇ ರೀತಿ ಏನು ಮನೆಗೆ ಅವನಿಗೆ ನೀನು ಪನಿಷ್ಮೆಂಟ್ ಕೊಡುವಂತದ್ದು ಶಿಕ್ಷೆಗಳ ಮೂಲಕ. ನೀನ್ ಕುಡಿತೀಯಾ, ನಾನ್ ಮನೆಯಲ್ಲಿ ಇವತ್ತಿಂದ ಅಡಿಗೆನೆ ಮಾಡಲ್ಲ, ನೋಡುವ ನೀನ್ ಏನ್ ಮಾಡ್ತೀಯ, ಎಷ್ಟು ದಿನ ಹೊರಗಡೆ ಊಟ ಮಾಡ್ತೀಯ ಅಂತ, ಮನೆಯಲ್ಲಿ ಅವಳು ಅನ್ನ ಬೇಯಿಸೋದಿಲ್ಲ, ನಾನು ನೋಡ್ತೇನೆ ನಾನು ಅಂತ ಹೇಳಿ. ಅವನಿಗೆ ಡ್ರೈವ್ ಮೂಲಕ ನೀನು ಕುಡಿಯೋದು ನಿಲ್ಲಿಸ್ತೀಯಾ ಹೇಳು, ನೀನ್ ನಿಲ್ಲಿಸ್ತೀಯ ಆದ್ರೆ ನಿಂದ ಎಷ್ಟು ಮಾಡಿ ಡ್ರೈವ್ ಹಾಗೆ ಲಂಚದ ಹಾಗೆ ಅವನಿಗೆ ಆಮಿಷ ಕೊಡೋದು, ನೀನ್ ನಿಲ್ಲಿಸೋದಕ್ಕೆ ನಾನು ಕಷ್ಟಪಟ್ಟು ನಿನ್ಗೆ ಯಾವ ರೀತಿಯಲ್ಲಾದ್ರೂ ಸಹಾಯ ಮಾಡ್ತೇನೆ. ಎಮೋಷನಲ್ ಹುಡುಕುವಂತಹದ್ದು, ಬೇಕಾದ ರೀತಿಯಲ್ಲಿ ಹಣಕಾಸಿನ ಅಡ್ಜಸ್ಟ್ಮೆಂಟ್ ಮಾಡುವಂತಹದ್ದು, ಮಕ್ಕಳ ಪೋಷಣೆಯ ಜವಾಬ್ದಾರಿ, ಗಂಡನ ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡುವ ಇಂಟರ್ಫಿಯರ್ ಆಗುವಂತಹದ್ದು, ಫಂಕ್ಷನ್ಸ್ ಹೇಳಿಕೆ ಇದ್ದಾಗ ತಾನೇ ಹೋಗುವಂತಹದ್ದು. ಮೊದಲು ಮನೆ ಯಜಮಾನ ಗಂಡ ಆಗಿದ್ದ, ಈಗ ಅವನನ್ನ ಸ್ವಲ್ಪ ಸೈಡ್ ಲೈನ್ ಮಾಡಿ ಇವಳೆಯಲ್ಲಿ ಮೇಲೆ ಬರ್ಲಿಕ್ಕೆ ಶುರು ಮಾಡ್ತಾಳೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿಯ ಮನೆಯ ಒಂದು ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಿದ್ದವನು ಈಗ ಸೈಡ್ ಲೈನ್ ಆಗ್ತಾ ಇರುವಾಗ ಗಂಡನಿಗೆ ಒಂಥರ ಕಿರಿಕಿರಿ ಉಂಟಾಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡುವಂತಹದ್ದು, ಯಾವಾಗ ವ್ಯಸನಿ ಇರ್ತಾನೆ ಅವನ ಹೆಂಡತಿಯ ಬಗ್ಗೆ ಜನರು ಒಂದು ಸಿಂಪತಿ ವ್ಯಕ್ತಪಡಿಸೋದು, ಕರುಣೆಯಿಂದ ಮಾತಾಡುವಂತಹದ್ದು, ಅವಳ ಪರವಹಿಸಿ ಅವನಿಗೆ ಬುದ್ಧಿವಾದ ಹೇಳುವಂತದ್ದು ಆತನಿಗೆ ಕಿರಿಕಿರಿಯನ್ನ ಜಾಸ್ತಿ ಉಂಟು ಮಾಡುತ್ತೆ, ಅವಳ ಬಗ್ಗೆ ಒಂಥರ ದ್ವೇಷವನ್ನ ಜಾಸ್ತಿ ಮಾಡುತ್ತೆ. ಸೊ ಇದು ಪರಸ್ಪರ ಜಗಳ ಹೊಡೆದಾಟ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಯಾವಾಗ ಭಾವನಾತ್ಮಕ ಸಂಬಂಧ ಕಡಿಮೆ ಆಗುತ್ತೆ, ಲೈಂಗಿಕ ಜೀವನ ಅನ್ನುವಂಥದ್ದು ಒಂದು ಮೆಕ್ಯಾನಿಕಲ್ ಆಗಿ ನಡೀಲಿಕ್ಕೆ ಶುರುವಾಗುತ್ತೆ. ಹೆಂಡತಿ ಆದವಳು ಗಂಡನ ಬಗ್ಗೆ ಯಾವುದೇ ಭಾವನಾತ್ಮಕವಾಗಿ ಆ ಪ್ರೀತಿ ಇಲ್ಲದೆ ಇರುವಾಗ ತಿರಸ್ಕಾರ ಅಥವಾ ಅನಾಸಕ್ತಿ ತೋರಿಸ್ತಾಳೆ. ಒಂದ್ ಕಡೆ ಕುಡಿತದಿಂದಾಗುವ ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಈ ಸಂಶಯ ಕಾಯಿಲೆ ಅಂತ ಉಂಟಾಗುವಂಥದ್ದು. ಇನ್ನೊಂದು ಕಡೆ ಹೆಂಡತಿಯ ಬದಲಾದ ನಡವಳಿಕೆಗಳು ಆಕೆಯ ಶೀಲದ ಬಗ್ಗೆ ಗಂಡನಿಗೆ ಸಂಶಯ ಉಂಟು ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಅವಳಿಗೆ ನನ್ನ ಮೇಲೆ ಆಸಕ್ತಿ ಇಲ್ಲ, ಅವ್ರು ಇವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಮೊಬೈಲ್ ಅಲ್ಲೆಲ್ಲ ಚಾಟ್ ಮಾಡ್ತಾ ಇರ್ತಾಳೆ, ಅವನೊಟ್ಟಿಗೆ ಕ್ಲೋಸ್ ಆಗಿದ್ದಾಳೆ, ಇವನೊಟ್ಟಿಗೆ ತುಂಬಾ ಖುಷಿಯಾಗಿರ್ತಾಳೆ, ಅವ್ರಿಗೇನಾದ್ರೂ ಸಂಬಂಧ ಏನಾದ್ರೂ ಇದೆ ಅನ್ನುವಂತಹ ಆಲೋಚನೆ. ಸೊ ಈ ಗಂಡ ಹೆಂಡರ ಸಮಸ್ಯೆಗಳು ಏನೋ ಲೈಂಗಿಕವಾಗಿಯೂ ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ಕಾಣ್ತೇವೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡುವಂತಹದ್ದು ಮಕ್ಕಳ ಪೋಷಣೆಯ ಬಗ್ಗೆ. ಒಂದು ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ಮದ್ಯ ವ್ಯಸನಿ ಮನೆ
ಮತ್ತು ಮದ್ಯ ವ್ಯಸನ ಇಲ್ಲದಂತಹ ಮನೆ. ಈ ಎರಡೂ ಮನೆಗಳಲ್ಲಿ ಅಜಗಜಾಂತರ ಇರೋದನ್ನ ನಾವು ಕಾಣ್ತೇವೆ. ಸೊ ಎಲ್ಲಾ ವಿಷಯಗಳಲ್ಲಿ ಮದ್ಯ ವ್ಯಸನ ಇಲ್ಲದಂತಹ ಮನೆಯಲ್ಲಿ ಸಾಮಾನ್ಯವಾಗಿ ಶಿಸ್ತುಬದ್ಧವಾದ ಜೀವನ ಇರುತ್ತೆ. ಬೆಳಗ್ಗೆ ಇಷ್ಟು ಗಂಟೆಗೆ ಏಳ್ಬೇಕು, ಇಷ್ಟು ಗಂಟೆಗೆ ಶಾಲೆಗೆ ಹೋಗ್ಬೇಕು, ನಮ್ಮ ಜೀವನದಲ್ಲಿ ಇಷ್ಟು ಸಾಲ ಇದೆ ಅದನ್ನ ಹೀಗೆ ಕಟ್ಟಬೇಕು, ಹಾಗೆ ನಡಿಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೆ ಹೆಚ್ಚಿನ ಸಂದರ್ಭಗಳಲ್ಲಿ ಒಂದು ಏನು ಸ್ಟೆಪ್ ಅಂತ ಇರುತ್ತೆ, ಡಿಸಿಪ್ಲಿನ್ ಅನ್ನೋದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ವ್ಯಸನ ಇರುವಲ್ಲಿ ಅನ್ಸರ್ಟನಿಟೀಸ್ ಅಂದ್ರೆ ಯಾವಾಗ ಏನು ಅಂತ ಹೇಳಿ ಅವರಿಗೆ ಅದು ಗೊತ್ತಿಲ್ಲದೆ ಇರೋದನ್ನ ನಾವು ಕಾಣ್ತೇವೆ. ಇಲ್ಲಿ ಮದ್ಯ ವ್ಯಸನಿಯ ಮಕ್ಕಳ ಪೋಷಣೆಯ ಬಗ್ಗೆ ಮಾತಾಡ್ತಾ, ಮದ್ಯ ವ್ಯಸನಿಯ ಮಕ್ಕಳು ಕೂಡ ಸಮಾಜದಲ್ಲಿ ಅತಿ ಹೆಚ್ಚು ಶೋಷಣೆಗೆ ಒಳಗಾಗೋದನ್ನ ಕಾಣ್ತೇವೆ. ಅದೇ ರೀತಿ ಒಂದು ಸಾಮಾಜಿಕವಾಗಿ ಒಂಥರ ನಗೆ ಪಾಟ್ಲಿಗೆ ಗುರಿಯಾಗೋದು, ಸುಲಭವಾಗಿ ಜನರಿಂದ ಮಾನಸಿಕವಾಗಿ, ದೈಹಿಕವಾಗಿ, ಲೈಂಗಿಕವಾಗಿ ಈ ಮಕ್ಕಳು ಶೋಷಣೆಗೆ ಒಳಗಾಗೋದನ್ನ ನಾವು ಕಾಣ್ತೇವೆ. ಈ ಮದ್ಯವ್ಯಸನಿಯ ಮಕ್ಕಳು ಕೂಡ 4 ರೀತಿಯಲ್ಲಿ ಏನು ಇರೋದನ್ನ ಫೋರ್ ಟೈಪ್ಸ್ ಆಫ್ ಚಿಲ್ಡ್ರನ್ ಅನ್ನ ನಾವು ಕಾಣ್ತೇವೆ. ಒಂದು ಆತಂಕದಿಂದ ಕೂಡಿದಂತಹ ಮಕ್ಕಳಾಗಿರ್ತವೆ. ಸೊ ಆತಂಕದಿಂದ ಕೂಡಿದಂತಹ ಮಕ್ಕಳು ಅಂತ ಹೇಳಿದ್ರೆ ಅತಿಯಾದ ಕೀಳರಿಮೆ, ನಾವು ಬೇರೆಯವರಂತಿಲ್ಲ. ಯಾವುದೇ ಮಗುವಿನಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರ್ಬೋದು, ಪ್ರತಿಭೆ ಅಂತ ಇರ್ಬೋದು, ಆದ್ರೆ ಆ ಮಗುವಿಗೆ ಯಾವಾಗ್ಲೂ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ ನಾನು ಅವನ ಹಾಗೆ ಇಲ್ಲ, ನನ್ನಲ್ಲಿ ಕೊರತೆ ಇದೆ, ನನ್ನ ಫ್ಯಾಮಿಲಿ ಕಂಡೀಷನ್ ಸರಿ ಇಲ್ಲ, ನನ್ನ ತಂದೆ ಡ್ರಿಂಕ್ಸ್ ಮಾಡ್ತಾರೆ, ನಾನ್ ಬೇರೆಯವರ ಹಾಗೆ ಇಲ್ಲ. ಮತ್ತೆ ಈ ಮಕ್ಕಳು ತಮ್ಮಿಂದ ಆಗದ ಕೆಲಸಕ್ಕೆ ಬಂದು ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಈ ಮಕ್ಕಳಿಗೆ ಅದು ಆಗಲ್ಲ ಆದ್ರೆ ನೋ ಅಂತ ಹೇಳಿ ಎಸರ್ಟಿವ್ ಆಗಿ ಹೇಳಲಿಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಇವರು ಆತಂಕ ಸ್ವಭಾವದವರಾಗಿರ್ತಾರೆ. ಇದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಅತಿ ಹೆಚ್ಚು ಒತ್ತಡವನ್ನ ಅನುಭವಿಸೋದನ್ನ ನಾವು ಕಾಣ್ತೇವೆ. ಇನ್ನೊಂದು ಮಕ್ಕಳು ನಾವು ನೋಡುವಂತಹದ್ದು ಜೋವಿಯಲ್ ಚೈಲ್ಡ್ ಅಂತ. ಅಂದ್ರೆ ಜೀವನದಲ್ಲಿ ಈ ಮಕ್ಕಳಿಗೆ ಸೀರಿಯಸ್ನೆಸ್ ಅನ್ನುವಂಥದ್ದೇ ಇರಲ್ಲ, ಗಂಭೀರತೆ ಜೀವನದಲ್ಲಿ ಒಂದು ಏನೋ ನಾನು ಹೀಗಾಗ್ಬೇಕು ಹಾಗಾಗ್ಬೇಕು ಯಾವುದ್ರ ಬಗ್ಗೆನೂ ಒಂಥರ ಪ್ಲಾನ್ಡ್ ಆಗಿರ್ಲಿ, ಒಂಥರ ಜೀವನ ಅಂದ್ರೇನೆ ತಮಾಷೆ ಅನ್ನೋ ಹಾಗೆ ಎಷ್ಟೊತ್ತಿಗೂ ನಗಾಡ್ತಾ ತಮಾಷೆ ಮಾಡ್ತಾ ತಮ್ಮ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ಯಾವುದ್ರ ಬಗ್ಗೆಯೂ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೊರಗಡೆ ನಗಾಡ್ತಾ ಬೇರೆಯವರನ್ನ ನಗಿಸ್ತಾ ತಮಾಷೆ ಮಾಡ್ತಾ ಜೀವನ ಕಳೀತಾ ಇರ್ತಾರೆ. ಆದ್ರೆ ಮನಸ್ಸಲ್ಲಿ ತುಂಬಾ ದುಃಖಿತರಾಗಿರ್ತಾರೆ. ತಮ್ಮ ದುಃಖವನ್ನ ಬೇರೆಯವರಿಗೆ ತೋರಿಸ್ಲಿಕ್ಕೆ ಈ ಮಕ್ಕಳು ಇಷ್ಟಪಡಲ್ಲ. ಹಾಗೆ ನಾವು ನೋಡುವಂತಹದ್ದು ಅಪ್ಪನಂತೆಯೇ ಮಕ್ಕಳು ಕೂಡ ವ್ಯಸನಿ ಆಗುವಂತದ್ದು. ಈಗ ಅಪ್ಪನೇ ಒಂದು ರೋಲ್ ಮಾಡೆಲ್ ಆಗಿರೋದ್ರಿಂದ ಈ ಮಗುವಿಗೆ ಅಪ್ಪನ ಹಾಗೇನೆ, ಅಪ್ಪ ಡ್ರಿಂಕ್ಸ್ ಮಾತ್ರ ಮಾಡ್ತಾ ಇದ್ರೆ ಈ ಮಗು ಸಣ್ಣ ವಯಸ್ಸಲ್ಲೇ ಅಪ್ಪನನ್ನ ಮಾರ್ಗದರ್ಶನನ್ನಾಗಿ ತಗೊಳುತ್ತೆ, ಸುಳ್ಳು ಮಾತಾಡೋದನ್ನ ಕಲಿಯುತ್ತೆ, ದುಡ್ಡು ಕದಿಯೋದನ್ನ ಕಲಿಯುತ್ತೆ. ಅಪ್ಪ ಡ್ರಿಂಕ್ಸ್ ಮಾತ್ರ ಮಾಡ್ತಾ ಇದ್ರೆ ಅವ್ನು ತಂಬಾಕು ಸೇವಿಸ್ತಾನೆ, ಸ್ಮೋಕ್ ಮಾಡ್ತಾನೆ, ನಾಳೆ ಗಾಂಜಾ ಕೂಡ ತಗೊಳ್ಬಹುದು. ಅಂದ್ರೆ ಅಥವಾ ಇತರೆ ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ತನ್ನನ್ನ ತೊಡಗಿಸಿಕೊಳ್ಬಹುದು. ಯಾಕಂದ್ರೆ ಮನೆಯಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆ ಇರೋದ್ರಿಂದ ಈ ಮಗುವಿಗೆ ಏನು ಸಮಸ್ಯೆ ಉಂಟಾಗ್ಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ನಾವು ನೋಡುವಂತಹದ್ದು ಇನ್ನೊಂದು ರೆಸ್ಪಾನ್ಸಿಬಲ್ ಚೈಲ್ಡ್ ಅಂತ ಹೇಳಿ, ಅಂದ್ರೆ ಜವಾಬ್ದಾರಿಯುತ ಮಗು ಅಂತ ಹೇಳಿ. ಸಣ್ಣದ್ರಲ್ಲೇ ಕೆಲವೊಂದು ಮಕ್ಕಳನ್ನ ನೋಡ್ತೇವೆ ನಾವು, ವ್ಯಸನದ ಮನೆಯಲ್ಲಿರುವಂತಹ ಮಗು ಸಣ್ಣದ್ರಲ್ಲೇ ಕೆಲವೊಂದು ಜವಾಬ್ದಾರಿಗಳನ್ನ ತಗೊಂಡ್ಬಿಡುತ್ತೆ. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಪ್ಪನನ್ನ ನೋಡಿ, ಅಮ್ಮನ ದುಃಖವನ್ನ ನೋಡಿ ಮಗು ಸಣ್ಣದ್ರಲ್ಲೇ ಡಿಸೈಡ್ ಮಾಡುತ್ತೆ, ಯಾವುದೇ ಕಾರಣಕ್ಕೂ ನಾನು ವ್ಯಸನಿ ಆಗ್ಬಾರ್ದು, ನಾನು ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಿ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಸಣ್ಣದ್ರಿಂದಲೇ ದೊಡ್ಡ ಜವಾಬ್ದಾರಿಗಳನ್ನ ನಿರ್ವಹಿಸ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಈಗ ಅಣ್ಣ ತಮ್ಮ ತಂಗಿ ಇದ್ರೆ ಅವರಿಗೆ ಸ್ನಾನ ಮಾಡಿಸೋದು, ಅಮ್ಮ ತಲೆನೋವು, ಸೊಂಟ ನೋವು, ಬೆನ್ನೋವು ಅಂತ ಹೇಳಿದ್ರೆ ತಾನೇ ಆ ಗಂಜಿ ಬೇಯಿಸೋದು, ಮನೆ ಕೆಲಸ ಮಾಡೋದು, ಅಮ್ಮನ ತಲೆ ಒತ್ತೋದು, ಕೈಕಾಲು ಒತ್ತೋದು. ಸೊ ಮನೆಯಲ್ಲಿ ಶಾಲೆ ರಜೆ ಸಿಕ್ಕಿದ್ರೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಖರ್ಚಿಗೆ ದುಡ್ಡು ಸಂಪಾದನೆ ಮಾಡೋದು. ಹೀಗೆ ಜವಾಬ್ದಾರಿಯುತ ಮಗುವಾಗಿ ಕೆಲಸವನ್ನ ಮಾಡುತ್ತೆ. ಈ ಮಗು ಜೀವನದಲ್ಲಿ ಏನಾದ್ರೂ ಸಾಧಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ
ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಮಗುವಿಗೆ ಒಂದು ಸುಂದರವಾದ ಬಾಲ್ಯ ಅನ್ನುವಂತಹದ್ದು ಮಾತ್ರ ಶೂನ್ಯ ಆಗಿರುತ್ತೆ. ನಮ್ಗೆ ಹೆಚ್ಚಿನವರಿಗೆ ಒಂದಿರುತ್ತೆ ಏನಂದ್ರೆ ನನ್ನ ಸಣ್ಣದ್ರಲ್ಲಿ ನಾನು ಹಾಗೆ ಆಟ ಆಡ್ತಾ ಇದ್ದೆ, ಹೀಗ್ ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಒಟ್ಟಿಗೆ ಅಲ್ಲಿ ಹೋಗಿದ್ದೆ, ಮರದ ಮೇಲೆ ಹತ್ತಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ, ನಾವೆಲ್ಲ ತಮಾಷೆಯಾಗಿ ನಮ್ಮ ಚೈಲ್ಡ್ಹುಡ್ ಅನ್ನ ನೆನ್ಪು ಮಾಡ್ಕೊಳ್ತೇವೆ. ದುರದೃಷ್ಟ ಅಂತ ಹೇಳಿದ್ರೆ ಈ ಮಗು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಏನೋ ಆಗ್ಬೋದು, ಆದ್ರೆ ಒಂದು ಸವಿ ನೆನಪಿನ ಬಾಲ್ಯ ಅನ್ನುವಂತಹದ್ದು ಮಾತ್ರ ಈ ಮಗುವಿನ ಜೀವನದಲ್ಲಿ ಇರೋದಿಲ್ಲ ಅಂತ ಹೇಳೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳನ್ನ ನಾವು ಹೆಚ್ಚಾಗಿ ಗಮನಿಸಿದ್ರೆ ಇಲ್ಲಿ ಯಾವಾಗ ಮನೆಯ ಯಜಮಾನ ಅನ್ನುವಂಥವನು ಸರಿಯಾಗಿಲ್ಲ, ಆ ಮಗುವಿಗೆ ಒಂದು ಸುರಕ್ಷತೆಯ ಭಾವನೆಗೂ ಕೂಡ ಧಕ್ಕೆ ಆಗೋದನ್ನ ನಾವು ಕಾಣ್ತೇವೆ. ಸೊ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ರೆ ಸಮಾಜಕ್ಕೆ ಮನೆಯಲ್ಲಿ ಯಜಮಾನ ಸರಿಯಾಗಿ ಇರದಿರುವಾಗ ಹೊಂಚುಹಾಕೋರ್ ಅಂದ್ರೆ ಈ ಮಕ್ಕಳನ್ನ ಸುಲಭವಾಗಿ ಆಮಿಷಕ್ಕೆ ಒಳಪಡಿಸುವಂತಹದ್ದು, ಸಣ್ಣ ಪುಟ್ಟ ಸಹಾಯ ಮಾಡುವ ಮೂಲಕ ಮಕ್ಕಳನ್ನ ದುರ್ಬಳಕೆಗೆ ಪ್ರಯತ್ನ ಮಾಡುವಂತಹದ್ದನ್ನು ಕಾಣ್ತೇವೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಮದ್ಯವ್ಯಸನಿ ಮನೆಯಲ್ಲಿ ಬೆಳೆಯುವಂತ ಹೆಣ್ಣು ಮಕ್ಕಳು ತಂದೆಯನ್ನೇ ಒಂದು ರೋಲ್ ಮಾಡೆಲ್ ಆಗಿ ನೋಡ್ತಾ ನೋಡ್ತಾ ನಾಳೆ ತಾವು ಇಷ್ಟಪಡುವಂತಹ ಹುಡುಗ ಕೂಡ ಕೆಲವೊಮ್ಮೆ ವ್ಯಸನ ಅಥವಾ ಬೇರೆ ಬೇರೆ ದುಶ್ಚಟಗಳಲ್ಲಿ ಇರುವಂತಹ ಹುಡುಗರೇ ಹೆಚ್ಚು ಆಕರ್ಷಿತರಾಗಿ ಈ ಮಕ್ಕಳಿಗೆ ಕಾಣೋದನ್ನ ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇದು ಯಾವ ರೀತಿ ಒಂದು ಕುಟುಂಬದ ಒಂದು ಅಸ್ತವ್ಯಸ್ತಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಇದೊಂದು ಚಕ್ರವ್ಯೂಹದ ಹಾಗೆ ಒಂದಕ್ಕೆ ಒಂದು ಕನೆಕ್ಟ್ ಆಗ್ತಾ ಹೋಗೋದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಅದೇ ರೀತಿ ನೋಡುವಂತಹದ್ದು ಮದ್ಯವ್ಯಸನಿ ಅಲ್ಲದೆ ತಾಯಿಯಿಂದ ಮಕ್ಕಳ ಪೋಷಣೆಯ ಬಗ್ಗೆ ಕೂಡ ನೋಡಿದ್ರೆ ಇಲ್ಲಿ ಒಂದು ಸಣ್ಣ ಒಂದು ಕತೆ ನಿಮ್ಗೆ ನಾನು ಹೇಳ್ತೇನೆ. ಒಂದು ಸರೋವರದಲ್ಲಿ ಒಂದು ಕಪ್ಪೆ ಯಾವಾಗ್ಲೂ ಆರಾಮವಾಗಿ ದೇವರ ನಾಮ ಜಪಿಸ್ತಾ ತನ್ನ ಜೀವನವನ್ನ ಕಳೀತಾ ಇತ್ತಂತೆ. ಅದು ಯಾವಾಗ್ಲೂ ರಾಮ 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 ಅಂತ ಹೇಳಿ ಜಪ ಮಾಡ್ತಾ ತುಂಬಾ ಖುಷಿಯಾಗಿತ್ತಂತೆ. ಒಂದು ದಿನ ರಾಮದೇವರಿಗೆ ತುಂಬಾ ಖುಷಿಯಾಗಿ ಆ ಕಪ್ಪೆಯನ್ನ ನೋಡಿ ಅದಕ್ಕೆ ಆಶೀರ್ವಾದ ಮಾಡಬೇಕು, ನನ್ನ ಹೆಸರನ್ನ ಇಡೀ ದಿನ ಜಪಿಸುವ ಕಪ್ಪೆ ನಾನ್ ನೋಡ್ಲೇಬೇಕು ಅಂತ ಹೇಳಿ ಭೂಮಿಗೆ ಬರ್ತಾರಂತೆ. ಸರೋವರದ ಹತ್ರ ನಡ್ಸ್ಕೊಂಡ್ ಬರ್ತಾರೆ. ಹತ್ರ ಬರುವಾಗ ಆ ಕಡೆ ಈ ಕಡೆ ನೋಡ್ತಾರೆ, ಕಪ್ಪೆಯ ಸ್ವರವೇ ಇಲ್ಲ. ಇಲ್ಲಿ ಅವರಿಗೆ ರಾಮ ರಾಮ ಅಂತ ಹೇಳ್ತಾ ಇರುವಂತಹ ಕಪ್ಪೆಯ ಧ್ವನಿಯೇ ದೇವರಿಗೆ ಕೇಳಲ್ಲ. ಆಗ ಅದನ್ನ ಕರೀತಾರಂತೆ. ಎಲ್ಲಾ ಕಡೆ ಹುಡುಕಿ ಮತ್ತೆ ನೋಡುವಾಗ ಒಂದು ಸಣ್ಣ ಸ್ವರ, ಒಂದು ಏನು ಧ್ವನಿ ಒಂದು ಇದರಲ್ಲಿ ತುಂಬಾ ದೀನವಾಗಿ ಒಂದು ಕಪ್ಪೆ ಮಾತಾಡುವ ಹಾಗೆ ಕೇಳತ್ತಂತೆ. ಸೊ ನೋಡಿದಾಗ ಕಪ್ಪೆ ರಾಮನ ಕಾಲಡಿಗೆ ಸಿಕ್ಕಿ ಹಾಕಿಕೊಂಡಿರತ್ತಂತೆ. ಆಗ ಅವ್ರು ಕೇಳ್ತಾರಂತ, ಅಯ್ಯೋ ಯಾಕೆ ನೀನ್ ನನ್ನನ್ನು ಕರೀಲಿಲ್ಲ ಅಂತ ಕೇಳಿದ್ರೆ ಕಪ್ಪೆ ಹೇಳ್ತದಂತೆ, ನಾನು ಯಾವಾಗ್ಲೂ ನನ್ನ ಸುಖ ಕಷ್ಟಗಳಿಗೆ ನಿನ್ನನ್ನೇ ಕರೀತಾ ಇದ್ದೆ, ಆದ್ರೆ ನೀನೇ ನನ್ನನ್ನ ತುಳಿದ್ರೆ ನಾನು ಯಾರನ್ನ ಕರೀಲಿ ಅಂತ ಹೇಳಿ. ಈ ಕಥೆಯನ್ನು ಗಮನಿಸಿ ಎಷ್ಟು ಒಂಥರ ಮನ ಮುಟ್ಟುವ ಹಾಗಿದೆ ಅಂತ ಹೇಳಿದ್ರೆ, ನಿನ್ನನ್ನೇ ನಾನು ನಂಬ್ಕೊಂಡಿದ್ದೆ, ಆದ್ರೆ ನೀನೇ ನನ್ನನ್ನು ತುಳಿದು ಬಿಟ್ರೆ ನಾನು ಇನ್ ಯಾರನ್ನ ಕರೀಲಿ ಅಂತ ಹೇಳಿ. ಹೀಗೆ ಪಾಲನೆ ಪೋಷಣೆ ಮಾಡುವಂತಹ ತಂದೆ ತಾಯಿಯವರೇ ಇಲ್ಲೇ ಮಕ್ಕಳು ತೊಂದರೆ ಉಂಟಾದಾಗ ಮಕ್ಕಳಿಗೆ ಅವರ ಬೆಳವಣಿಗೆಯ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇವತ್ತೊಂದು ಮಗು ಬೆಳಿಗ್ಗೆ ಬಂದು ತನ್ನ ಜೀವನದ ಬಗ್ಗೆ ಮಾತಾಡ್ತಾ ತಾಯಿಯ ಒಂದು ವ್ಯಸನದಿಂದ ಆತ್ಮಹತ್ಯೆಯಲ್ಲಿ ತನ್ನ ಜೀವನವನ್ನೇ ಕೊನೆ ಮಾಡ್ಕೊಳ್ತೇನೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ಲು ಅಂತ ಹೇಳಿದ್ಲು. ಸೊ ಇದು ನಮ್ಗೆ ಹೀಗೆ ಎಷ್ಟೋ ಮಕ್ಕಳಿಗೆ ಕೂಡ ಅನಿಸ್ತಾ ಇರ್ಬೋದು ಈ ವ್ಯಸನದಿಂದಾಗಿ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಸೊ ಮದ್ಯ ವ್ಯಸನ ಹಂತವಾಗಿ ಬೆಳೆಯುವ ಕಾಯಿಲೆ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಒಂದು ಯಾವಾಗ ಗಂಡ ಕುಡಿತವನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಮಹಿಳೆ ಆದವಳು ತನ್ನ ಜೀವನದಲ್ಲಿ
ಕೆಲವೊಂದು ತಪ್ಪಾದ ನಡವಳಿಕೆಗಳನ್ನ ಗಂಡ ಕುಡಿದು ತಪ್ಪಾದ ನಡವಳಿಕೆಯನ್ನ ತೋರಿಸ್ತಾ ಇದ್ರೆ ಅವನೊಟ್ಟಿಗೆ ಇದ್ದು ಸಹ ಅವಲಂಬನೆಯ ಜೀವನವನ್ನ ತಗೊಂಡು ಅದನ್ನ ಮಾಡೋ ಬದಲಿಗೆ ತನ್ನ ನಡವಳಿಕೆಯ ಬಗ್ಗೆ ಕೂಡ ಆಕೆ ಗಮನ ಹರಿಸ್ಬೇಕಾಗತ್ತೆ. ತನ್ನ ನಿರ್ಧಾರಗಳೇ ಸರಿ ಅಂತ ವಾದ ಮಾಡುವ ಬದಲು ಅವಳು ಈಗ ತನ್ನ ಮಕ್ಕಳ ಪೋಷಣೆ ಕಡೆಗೆ ಕೂಡ ಗಮನವನ್ನ ಕೊಡ್ಬೇಕಾಗುತ್ತೆ. ಕುಟುಂಬದ ಮರ್ಯಾದೆ ಘನತೆ ಅಂತ ಹೇಳ್ಕೊಂಡು ಡ್ರಿಂಕ್ಸ್ ನಿಂದ ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ರು ಅದನ್ನ ಮುಚ್ಚಿಡುವ ಬದಲು ಯಾರಿಂದ ನಾನು ಸಹಾಯವನ್ನ ತೆಗೆದುಕೊಳ್ಬಹುದು, ಯಾರು ನನ್ನ ನಂಬಿಕಸ್ಥ ವ್ಯಕ್ತಿಗಳು, ಯಾರು ನನ್ಗೆ ನಿಜವಾಗಿ ಇದರಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಆ ಮಹಿಳೆ ಆಲೋಚನೆ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಎಲ್ಲಿ ವ್ಯಸನ, ಯಾವ ರೀತಿಯಲ್ಲಿ ಮನೆಯ ಮರ್ಯಾದೆ ಘನತೆ ಇಂಥದ್ರ ಬಗ್ಗೆನೆ ನಾವು ಜಾಸ್ತಿ ಇದು ಕೊಡ್ತಾ ಇರ್ತೇವೆ. ಆ ಮನೆಯ ಮಕ್ಕಳು ಡೋಂಟ್ ಟ್ರಸ್ಟ್, ಡೋಂಟ್ ಫೀಲ್, ಡೋಂಟ್ ಶೇರ್ ಅನ್ನುವಂತಹ ಒಂದು ಭಾವನೆಗಳನ್ನ ಬೆಳೆಸ್ಕೊಳ್ತಾರೆ. ಯಾಕಂದ್ರೆ ಮನೆಯಲ್ಲಿ ಯಾವಾಗ್ಲೂ ನೀನ್ ಬೇರೆಯವ್ರ ಹತ್ರ ಹೇಳ್ಬೇಡ, ನಿನ್ನ ಅಪ್ಪ ನಿನ್ನೆ ನನ್ಗೆ ಹೊಡೆದ ಅಂತ ನೀನು ಹೋಗಿ ಟೀಚರ್ ಹತ್ರ ಹೇಳ್ಬೇಡ, ನಿನ್ನ ಅಪ್ಪ ನಿನ್ನೆ ಕುಡ್ದು ಬಂದು ಏನೋ ವಾಂತಿ ಮಾಡಿದ್ರು ಅಂತ ನಿನ್ನ ಫ್ರೆಂಡ್ಸ್ ಹತ್ರ ಹೇಳ್ಬೇಡ, ನಿನ್ನ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೇಳ್ಬೇಡ, ರಾತ್ರಿ ಊಟ ಮಾಡ್ಲಿಲ್ಲ ಅಂತ ಇವ್ರ ಹತ್ರ ಹೇಳ್ಬೇಡ. ನಾವು ಯಾವಾಗ್ಲೂ ನಮ್ಮ ಮರ್ಯಾದೆ ಧಕ್ಕೆ ಬರುತ್ತೆ. ಈ ಮಕ್ಕಳಿಗಂದ್ರೆ ನನ್ನ ನೋವನ್ನ ಬೇರೆಯವರಿಗೆ ಹೇಳ್ಬಾರ್ದು, ನನ್ನ ನೋವನ್ನ ನಾನು ಹೇಳ್ಕೊಂಡ್ರೆ ನನ್ಗೆ ಸಹಾಯ ಮಾಡಲ್ಲ, ಬದ್ಲಿಗೆ ನಂಗೆ ತಮಾಷೆ ಮಾಡ್ತಾರೆ, ನಂಗೆ ಏನೋ ನಾನ್ ನಗೆ ಪಾಟ್ಲಿಗೆ ಗುರಿ ಆಗ್ತೇನೆ, ಅವರು ನನ್ನ ಅಡ್ವಾಂಟೇಜ್ ತಗೊಳ್ತಾರೆ, ಹಾಗಾಗಿ ನನ್ಗೇನ್ ನೋವಾಗುತ್ತೆ ನಾನು ಅದನ್ನ ನುಂಗ್ಬೇಕು, ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು ಅಂತ ಹೇಳಿ ಅಥವಾ ಅದನ್ನ ತೋರಿಸ್ಬಾರ್ದು ಅನ್ನೋದನ್ನ ಮಕ್ಕಳು ಬೆಳೆಸ್ಕೊಳ್ತಾರೆ. ಸೊ ಇದು ಒಂದು ಮಕ್ಕಳ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಅತಿ ಕೆಟ್ಟ ಪರಿಣಾಮ ಬೀರ್ಲಿಕ್ಕೆ ಕಾರಣ ಆಗತ್ತೆ. ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಪೋಷಕರು ಮದ್ಯವ್ಯಸನಿಗಳಾಗಿದ್ರೆ 70% ವಯಸ್ಕರು ತಮ್ಮ ಸಮಸ್ಯೆಗಳನ್ನ ಯಾರ ಬಳಿಯೂ ಹೇಳಿಕೊಳ್ಳದೆ ಬೆಳೆದದ್ದನ್ನ ಒಪ್ಪಿಕೊಳ್ತಾರಂತೆ. ಸೊ ಅದೇ ರೀತಿ ಡ್ರಿಂಕ್ಸ್ ನಿಂದ ಫ್ಯಾಮಿಲಿಯಲ್ಲಿ ತುಂಬಾ ಕನ್ಫ್ಯೂಷನ್ ತೊಂದರೆ ಆಗ್ತಾ ಇದ್ರು ಕೂಡ ನಾವು ಕಾರಣರಲ್ಲ ಅಂತ ಹೆತ್ತವರು ಜಗಳ ಮಾಡುವಾಗ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಸಮಸ್ಯೆಗಳಿಗೆ ಅಪ್ಪನೂ ಕಾರಣ ಅಲ್ಲ, ನಾನು ನಿನ್ನಿಂದ ಕುಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ, ಅಮ್ಮ ನಿನ್ನಿಂದ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ನಾವು ಕಾರಣ ಏನು, ಇವರಿಬ್ರು ಈ ಸಮಸ್ಯೆಗೆ ಕಾರಣ ಅಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ನಾವು ಕಾರಣ ಏನು ಅಂತ ಹೇಳಿ. ಗಂಡ ಕುಡಿತಕ್ಕೆ ದಾಸನಾಗಿದ್ದಲ್ಲಿ ಅವನೊಡನೆ ಅತಿ ಹೆಚ್ಚು ತೊಂದರೆಗೆ ಅನುಭವಿಸೋಳು ಹೆಂಡತಿಯೇ ಆಗಿರ್ತಾಳೆ. ಆದ್ರೆ ಗಂಡನ ಕುಡಿತದಿಂದ ತನ್ನ ಜೀವನವೇ ಹಾಳಾಯ್ತು ಅಂತ ದೂರ್ತಾ ಕುತ್ಕೊಂಡು ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ಳೋದನ್ನ ಕಾಣ್ತೇವೆ. ಮಡದಿ ಕಣ್ಣೀರ್ ಹಾಕ್ತಾ ಇರೋದು, ಪತಿಯ ಏನು ತಪ್ಪುಗಳನ್ನ ಎತ್ತಿ ಎತ್ತಿ ಹೇಳೋದು ಮನೆಯ ವಾತಾವರಣ ಇನ್ನಷ್ಟು ಹಾಳಾಗ್ಲಿಕ್ಕೆ ಕಾರಣ ಆಗತ್ತೆ. ತಂದೆಯ ಕುಡಿತಕ್ಕಿಂತ ತಾಯಿಯ ಜೀವನ ಶೈಲಿಯೇ ಮಕ್ಕಳ ಏಳಿಗೆಗೆ ಹೆಚ್ಚು ಅಡ್ಡಿಯಾಗೋದನ್ನ ನಾವಿಲ್ಲಿ ಕಾಣ್ತೇವೆ. ಕೆಲವು ಮನೆಗಳಲ್ಲಿ ಗಂಡ ಕುಡಿತಾನೆ ಅಂತ ಮಕ್ಕಳ ಜವಾಬ್ದಾರಿ ಹೆಂಡತಿಯೇ ಹೊರ್ತಾಳೆ ಅಂತ ಹೇಳಿ ಕೆಲವೊಮ್ಮೆ ಈ ನೇಬರ್ಸ್ ಆಗಿರ್ಬೋದು, ಗಂಡನ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಅನುಕಂಪ ತೋರ್ತಾರೆ. ತನಗೆ ಗೊತ್ತಿಲ್ಲದೆ ಇಂತಹ ಕೇರ್ ಅನ್ನ ಅವಳು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅಂದ್ರೆ ಯಾವಾಗ್ಲೂ ಎಲ್ರೂ ಬಂದು ಅವಳಿಗೆ ಸಹಾನುಭೂತಿ ತೋರಿಸುವಾಗ ಅವಳಿಗೆ ಅದೇ ಕೆಲವೊಮ್ಮೆ ಅಭ್ಯಾಸ ಆಗೋದನ್ನ ಕಾಣ್ತೇವೆ. ಸ್ವಲ್ಪ ನನ್ಗೆ ಅದು ಬೇಕು ಅಂತ ಹೇಳಿ ಅಟೆನ್ಷನ್ ಅನ್ನ ಜಾಸ್ತಿ ಪಡಿಲಿಕ್ಕೆ ಪ್ರಯತ್ನ ಮಾಡೋದು. ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಬರುವಾಗ ತಲೆನೋವು, ಸೊಂಟ ನೋವು ಅಂತ ಬಟ್ಟೆ ಕಟ್ಟಿ ಮಲಗಿರುವಂತಹದ್ದು. ಸೊ ಮಕ್ಕಳು ಮನೆಗೆ ಬಂದು ಕೆಲಸ ಮಾಡುವಂತಹದ್ದು, ಶಾಲೆ ಮುಗಿಸಿ ಕೆಲಸ ಮಾಡುವಂತಹದ್ದು, ಆಟಕ್ಕೆ ಹೋಗದೆ ಇರುವಂತಹದ್ದು, ಅಮ್ಮನೊಂದಿಗೆ ಇರುವಂತಹದ್ದು, ಅಮ್ಮನ ಬೇಜಾರನ್ನ ಕೇಳ್ತಾ ಇರುವಂತಹದ್ದು ಒಂಥರ ಅವಳಿಗೆ ಖುಷಿಯನ್ನ ಕೊಡುತ್ತೆ. ಸೊ ಗಂಡನಿಂದ ಏನ್ ದುಃಖ ಸಿಗ್ತಾ ಇದೆ, ಮಗು ತೋರಿಸುವ ಈ ಪ್ರೀತಿ ತುಂಬಾ ಖುಷಿಯನ್ನೇನೋ ಕೊಡುತ್ತೆ. ಆದ್ರೆ ತಾಯಿ ಕೂಡ ತನಗ್ ಗೊತ್ತಿಲ್ಲದಂತೆ ಆ ಮಗು ದಿನ ತನ್ನ ಬಾಲ್ಯವನ್ನ ಸ್ವಾದಿಸದೆ ಕಳೆದುಕೊಳ್ಳೋದನ್ನ ಮಾತ್ರ ಆಕೆಯೂ ಗಮನಿಸದೇ ಇರೋದನ್ನ ಕಾಣ್ಬಹುದು. ತಂದೆ ತಾಯಿ ಮಕ್ಕಳನ್ನ ದೂಷಿಸುವಂತದ್ದು ಎಷ್ಟೋ ಕೇಸಸ್ಗಳಲ್ಲಿ ನಾವು ಗಮನಿಸ್ತೇವೆ. ಸೊ ತಾಯಿ ಆದವಳು ಹೇಳೋದು, ನಿನ್ನಪ್ಪ ಮುಂಚೆ ಅಷ್ಟು ಕುಡಿತಾ ಇರ್ಲಿಲ್ಲ,
ನೀನ್ ಹುಟ್ಟಿದ್ಮೇಲೆ ಅವ್ರ ಕುಡಿತ ಜಾಸ್ತಿ ಆಯ್ತು, ನಿನ್ ಜಾತಕದಲ್ಲಿ ಇತ್ತು, ನೀನ್ ಹುಟ್ಟಿದ್ಮೇಲೆ ಅಪ್ಪನಿಗೆ ಕಂಟಕ ಇದೆ ಅಂತ ಹೇಳಿ, ನೀನ್ ಹುಟ್ಟಿದ್ಮೇಲೆ ಬಡತನ ಜಾಸ್ತಿ ಆಗ್ತದೆ ಅಂತ ಹೇಳಿ, ನಿನ್ನ ದೋಷ ಇರೋದೇ ನಮ್ಮ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ, ಇಂತಹ ಕಾರಣಗಳಿಂದಾಗಿ ಸಮಸ್ಯೆಗಳಿಗೆ ಮಗುವಿಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ನಾನೇ ಕಾರಣ, ಹೆತ್ತವರ ಮದ್ಯವ್ಯಸನ, ಪಪ್ಪನ್ ಮದ್ಯವ್ಯಸನ ಜಾಸ್ತಿ ಆಗಕ್ ನಾನ್ ಕಾರಣ, ನನ್ನಿಂದಲೇ ಪರಿಹಾರ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದನ್ನ ಕಾಣ್ತೇವೆ. ಹೆತ್ತವರು ಕುಡಿತ ಬಿಡ್ಲಿ ಅಥವಾ ಅದರಲ್ಲಿ ಇರ್ಲಿ, ಮಗು ತನ್ನ ಜೀವನವನ್ನ ಅನುಭವಿಸುವಂತೆ ಆಗ್ಬೇಕು. ಇಲ್ಲಿ ಮಾಸ್ಟರ್ ಹಿರಣ್ಯ ಅವರು ವೀಕೆಂಡ್ ವಿತ್ ರಮೇಶ್ ಅನ್ನೋ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ತನ್ನ ಜೀವನದಲ್ಲಿ ನಾನು ಈ ಪ್ರಾಯದಲ್ಲಿ ಯಾರ ಹತ್ರ ಆದ್ರೂ ಸಾರಿ ಕೇಳ್ಬೇಕಂತ ಇದ್ರೆ ನನ್ನ ಹೆಂಡತಿ ಹತ್ರ ಅಂತ ಹೇಳಿ. ಯಾಕೆ ಅಂತ ಹೇಳಿ ರಮೇಶ್ ಅವ್ರು ಕೇಳಿದಾಗ ಹೇಳ್ತಾರೆ, ಮಧ್ಯ ವಯಸ್ಸಲ್ಲಿ ನಾನು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಕುಡ್ದು ಬಂದು ನನ್ನ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದೆ, ಆದ್ರೆ ಅವಳು ಒಂದು ದಿನ ನನ್ನ ಮಕ್ಕಳ ಹತ್ರ ನನ್ನನ್ನ ತೆಗಳಿ ಮಾತಾಡ್ಲಿಲ್ಲ, ನನ್ನ ಗೌರವಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೊಂಡ್ಲು. ನಿಮ್ಮಪ್ಪ ಎಂತ ಕಲಾವಿದ, ಎಷ್ಟು ದೊಡ್ಡ ವ್ಯಕ್ತಿ, ಅವರನ್ನ ಎಷ್ಟು ಜನ ಇಷ್ಟಪಡ್ತಾರೆ ಅಂತ. ಇವತ್ತು ನನ್ನ ಮಕ್ಕಳು ಅರ್ಧ ವಯಸ್ಸು ದಾಟಿದ್ದಾರೆ, ನಾನ್ ಹಾಕಿದ ಗೆರೆಯನ್ನ ದಾಟಲ್ಲ, ಯಾಕಂದ್ರೆ ಅದು ನನ್ನ ಹೆಂಡತಿಯಿಂದ ಸಾಧ್ಯ ಆಯ್ತು ಅಂತ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು, ಆ ಮಹಿಳೆ ಕೂಡ ಗಂಡನ ವ್ಯಸನವನ್ನ ದ್ವೇಷಿಸ್ಬೇಕೇ ಹೊರತಾಗಿ ಗಂಡನನ್ನ ಅಲ್ಲ ಅಂತ ಹೇಳಿ. ಅವನು ಕುಡಿಯದ ಸಂದರ್ಭದಲ್ಲಿ ಚೆನ್ನಾಗಿಯೇ ಇರ್ತಾನೆ, ಹೆಂಡತಿ ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಳ್ತಾನೆ. ಸೊ ಇದನ್ನ ಕೂಡ ನಾವು ಮನೆಯವರು ಗುರುತಿಸ್ಬೇಕಾಗತ್ತೆ. ನಡೆದು ಹೋದ ಬೇಸರ ಘಟನೆಗಳಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು. ಶಕ್ತಿ ಇರೋ ಮಹಿಳೆಯನ್ನು ಒಂದು ಆಲೋಚನೆ ಮಾಡುವಂತಹ ಮಹಿಳೆ ಆದಷ್ಟು ತನ್ನ ಗಂಡನ ಕುಡಿತದ ಪ್ರಭಾವ ಮಕ್ಕಳ ಮೇಲೆ ಬೀಳದ ಹಾಗೆ ಪ್ರಯತ್ನ ಮಾಡ್ತಾಳೆ. ಆಕ್ಚುಲಿ ಗಂಡನ ಕುಡಿತಕ್ಕಿಂತ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹದ್ದು ಯಾವಾಗ್ಲೂ ತಾಯಿ ಅಳುವಂತಹದ್ದು, ಆರೋಗ್ಯದ ಬಗ್ಗೆ ಕಂಪ್ಲೇಂಟ್ ಮಾಡುವಂತಹದ್ದು, ಸಿಟ್ಟಾಗಿ ಮನೆಯವರಿಗೆ ಇತರರಿಗೆ ಬೈತಾ ಇರುವಂತಹದ್ದು ಮಕ್ಕಳ ಮೇಲೆ ದುರ್ಪರಿಣಾಮ ಬೀರುತ್ತೆ. ಮಗು ಶಾಲೆಗೆ ಹೋದ್ರು ಅಮ್ಮನ ಆಲೋಚನೆ ಮಾಡ್ತಾ ಇರುತ್ತೆ, ಅಮ್ಮ ಅಪ್ಪ ಜಗಳ ಆಡ್ತಾರೇನೋ, ಅಮ್ಮನಿಗೆ ತೊಂದರೆ ಆಗುತ್ತೇನೋ, ಅಮ್ಮನ ಬೇಸರ ಮಗುವಿಗೆ ಶಾಲೆಯಲ್ಲಿ ಅನಾಸಕ್ತಿಗೆ ಕಾರಣ ಆಗುತ್ತೆ. ಹೆಚ್ಚಿನ ಮಕ್ಕಳು, ವ್ಯಸನಿಗಳ ಮಕ್ಕಳು ಸ್ಕೂಲ್ ಡ್ರಾಪ್ ಔಟ್ ಆಗ್ಲಿಕ್ಕೆ ಇದೇ ಮುಖ್ಯ ಕಾರಣ ಆಗಿರುತ್ತೆ. ಸೊ ಈ ಮನೆಯ ಒಂದು ಕಿರಿಕಿರಿ ಪರಿಸ್ಥಿತಿ ಅವರನ್ನ ಶಾಲೆಯಲ್ಲಿ ಅನಾಸಕ್ತಿಗೆ ಕಾರಣ ಆಗುತ್ತೆ. ಸೊ ಇಲ್ಲಿ ತಾಯಿಯಾದವಳ ಮುಖ್ಯ ಕರ್ತವ್ಯ ಅಂತ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಕಾಗದ ರೀತಿಯಲ್ಲಿ ಅವಳು ಪ್ರಯತ್ನವನ್ನ ಮಾಡುವಂತಹದ್ದು. ಉದಾಹರಣೆಗೆ ಪ್ರತಿದಿನ ಗಂಡ ಸಾಮಾನ್ಯವಾಗಿ 7ರಿಂದ 7:30 ಹೊತ್ತಿಗೆ ಕುಡಿದು ಬರ್ತಾನೆ. ಅವ್ನು ಕುಡಿದು ಬಂದ್ರೆ ಓದ್ಲಿಕ್ಕೆಲ್ಲ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ. ಸೊ ಈಗ ಅವಳು ಏನ್ ಮಾಡ್ಬೇಕು, ಆ ಗಂಡ ಬರುವ ಮುಂಚೆ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಓದೋದು ಬರೆಯೋದನ್ನ ಮುಗಿಸುವ ಪ್ರಯತ್ನವನ್ನ ಮಾಡಿಸುವಂತಹದ್ದು, ಶಾಲಾ ಚಟುವಟಿಕೆನ ಮುಗಿಸುವಂತಹದ್ದು. ರಜಾ ದಿನಗಳಲ್ಲಿ ಹೆಚ್ಚು ಮಕ್ಕಳು ಆಟ ಆಡೋದ್ರೊಂದಿಗೆ ಅವರಿಗೂ ಮತ್ತು ಇತರ ಮಕ್ಕಳಿಗೂ ಬಾಲ್ಯದಲ್ಲಿ ವ್ಯತ್ಯಾಸ ಇಲ್ಲದ ಹಾಗೆ ಕಲಿಯುವಂತಹದ್ದು. ಅದೇ ರೀತಿ ಹಣಕಾಸಿನ ನಿರ್ವಹಣೆ ಮಾಡುವಂತಹದ್ದು. ಸೊ ಕೆಲವೊಮ್ಮೆ ಈ ತಾಯಿಯಂದ್ರೂ ಕೂಡ ತಮ್ಮ ನಿರ್ಧಾರವೇ ಸರಿ ಅಂತ ಹೇಳಿ ಕೆಲವೊಂದು ದುಡುಕಿನ ನಿರ್ಧಾರಗಳು ಹಣಕಾಸಿನದ್ದು ಮತ್ತು ಮಾಡ್ಕೊಳ್ಳೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಸಾಲ ಕಟ್ಟೋದಾಗಿರ್ಬೋದು, ಮುಂದೆ ಬರುವ ಅವಶ್ಯಕತೆಗಳಿಗೆ ಮೊದಲೇ ಆಲೋಚನೆ ಮಾಡುವಂತಹದ್ದಾಗಿರ್ಬೋದು, ಸ್ಕೂಲ್ ಫೀಸ್, ಯೂನಿಫಾರ್ಮ್. ಸೊ ಕೊನೆ ಗಳಿಗೆಯಲ್ಲಿ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಮಕ್ಕಳಿಗೂ ಮುಜುಗರ ಆಗೋದನ್ನ ತಡೆಯೋದಕ್ಕೆ ಮೊದಲೇ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ ಮನೆಯ ನಿರ್ಧಾರಗಳಿಗೆ ಹೆಚ್ಚು ಹೊರಗಿನವರನ್ನ, ತಾಯಿ ಮನೆಯವರನ್ನ, ಗಂಡನ ಫ್ರೆಂಡ್ಸ್ ಅನ್ನ ಅವರ ಜಾಸ್ತಿ ನಿರ್ಭರ ಆಗಿರುವಂತಹದ್ದು. ವೈಯಕ್ತಿಕ, ಈಗ ಗಂಡ ಡ್ರಿಂಕ್ಸ್ ಬಿಟ್ಟಿದ್ದಾನೆ, ಇದರಿಂದ ಹೊರಗೆ ಬರುವಂತಹ ಪ್ರಯತ್ನದಲ್ಲಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನನ್ನ ಕನ್ಸಿಡರೇ ಮಾಡದೇ ಇರೋದು, ಆತ ನಿಷ್ಪ್ರಯೋಜಕ ಅಂತ ಹೇಳಿ ಪ್ರಬಲವಾಗಿ ಮನಸ್ಥಿತಿಯನ್ನ ಇಟ್ಕೊಂಡು ಬೇರೆಯವರ ಮೂಲಕವೇ ಸಹಾಯ ಪಡೆಯುವಂಥದ್ದು ಕೂಡ ಒಂದು ಸರಿಯಾದ ದಾರಿ ಅಲ್ಲ ಅಂತ ಹೇಳಿ. ಹಾಗೆ
ಗಂಡ ಕುಡಿತಾರೆ ಅಂತ ಹೇಳಿ ನೆಪದೊಂದಿಗೆ ಮಕ್ಕಳನ್ನ ಸಂಬಂಧಿಕರ ಮನೆಯಲ್ಲಿ ಓದಲ್ ಬಿಡುವಂತಹದ್ದು, ಮಕ್ಕಳಿಂದ ಇದು ತುಂಬಾ ಒಂದು ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳಿ. ಸಂಬಂಧಿಕರ ಮನೆಯಲ್ಲಿ ಬಿಡುವಂತದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾವಾಗ್ಲೂ ಒಂದು ಗಾದೆ ಇದೆ, ಬೇರೆಯವರ ಮನೆಯ ಒಂದು ಪಾಯಸ ಊಟಕ್ಕಿಂತ ನಮ್ಮ ಮನೆಯಲ್ಲಿರುವ ಒಂದು ಗಂಜಿ ಊಟ ಆದ್ರೂ ಅದು ನಮ್ಗೆ ನೆಮ್ಮದಿಯಿಂದ ಊಟ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ಮಕ್ಕಳನ್ನು ಆದಷ್ಟು ತಮ್ಮೊಟ್ಟಿಗೆ ಇಟ್ಕೊಳ್ಳುವಂತಹದ್ದು, ಅವರಿಗೆ ಒಂದು ಸುಂದರ ಬಾಲ್ಯವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು ಅವಶ್ಯಕ. ಬೇರೆಯವರ ಹಂಗಿನಲ್ಲಿ ಬೆಳೆಯೋದಕ್ಕಿಂತ ತಂದೆ ಸಮಸ್ಯೆ ಇದ್ರೂ ತಾಯಿಯ ಒಂದು ಜವಾಬ್ದಾರಿಯುತ ನಡವಳಿಕೆಯಿಂದ ಮಗುವಿಗೆ ಒಂದು ಆರೋಗ್ಯಕರ ಬಾಲ್ಯ ಸಿಗ್ಲಿಕ್ಕೆ ಕಾರಣ ಆಗಬಹುದು ಅಂತ ಹೇಳಿ. ಹಾಗೆ ಕುಡಿತದ ಸಮಸ್ಯೆಯಲ್ಲಿರುವ ಗಂಡನನ್ನ ಕುಡಿತದಿಂದ ಹೊರಗೆ ತರಲಿಕ್ಕೆ ಒಂದು ವೈಜ್ಞಾನಿಕ ಒಂದು ದಾರಿಯನ್ನ ಕಂಡ್ಕೊಳ್ಳುವಂತಹದ್ದು. ಸೊ ಈಗ ಉದಾಹರಣೆಗೆ ಧಾರ್ಮಿಕ ಮುಖಂಡರು, ಈ ಚರ್ಚ್ ಫಾದರ್ ಆಗಿರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಮುಖ್ಯಸ್ಥರು, ಕುಟುಂಬದ ಮುಖ್ಯಸ್ಥರು, ಟೀಚರ್ಸ್ ಆಗಿರ್ಬೋದು. ಸೊ ಇವರ ಹೆಲ್ಪ್ ಅನ್ನ ತಗೊಂಡು ಇದರಿಂದ ಮಗುವನ್ನ ಗಂಡನಿಗೆ ಚಿಕಿತ್ಸೆಯನ್ನ ಕೊಡುವ ಪ್ರಯತ್ನವನ್ನ ಮಾಡುವಂತಹದ್ದು. ಸೊ ಅದೇ ರೀತಿ ಮನೆಯಲ್ಲಿ ತಂದೆಯ ಕುಡಿತ, ಅದಕ್ಕೆ ಕಾರಣ ಸಮಸ್ಯೆಗಳ ಬಗ್ಗೆ ಪ್ರಾಮಾಣಿಕತೆಯಿಂದ ಚರ್ಚಿಸಿ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿ. ಹಾಗೆಯೇ ಮಕ್ಕಳು ನಮ್ಗೆ ವಿಧೇಯಕರಾಗಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ನಾವು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಹೇಳಿ ಅವರ ಬಾಲ್ಯವನ್ನ ಕಿತ್ತುಕೊಳ್ಳದೆ ಅವರ ಒಂದು ಬಾಲ್ಯ ಒಳ್ಳೆಯ ರೀತಿಯಲ್ಲಿ ಸಿಗುವ ಹಾಗೆ ನಾವು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಅದೇ ರೀತಿ ಮತ್ತೊಮ್ಮೆ ನಾನು ಹೇಳೋದಂತ ಹೇಳಿದ್ರೆ, ಮದ್ಯ ವ್ಯಸನ ಅನ್ನುವಂತಹದ್ದು ಗಂಡನಿಗೆ ಅಥವಾ ಮನೆಯವರಿಗೆ ಅಂಟಿದಂತಹ ಒಂದು ಕಾಯಿಲೆ, ಮತ್ತು ಇದು ಮರುಕಳಿಸುವಂತಹ ಕಾಯಿಲೆ. ಯಾವಾಗ ಬೇಕಾದ್ರೂ ಇದು ಮತ್ತೆ ಮತ್ತೆ ವಾಪಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನ ಗುರುತಿಸಿ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನ ಕೊಡ್ತಾ ಅದರಿಂದ ಆ ವ್ಯಕ್ತಿ ಹೊರಗೆ ಬರ್ಲಿಕ್ಕೆ ಒಂದು ಪ್ರಯತ್ನವನ್ನ ಮನೆಯವರು ಮಾಡಬೇಕಾಗುತ್ತೆ. ಆತನ ಸಂಬಂಧಗಳ ನಿರ್ವಹಣೆಯಲ್ಲಿ ಆತನಿಗೆ ಸಪೋರ್ಟ್ ಮಾಡುವಂತಹದ್ದು, ಕೀಳರಿಮೆಯಿಂದ ಬಳಲದಂತೆ ನೋಡ್ಕೊಳ್ಳುವಂತಹದ್ದು, ಸ್ವಾಭಿಮಾನ ಹೆಚ್ಚಿಸುವಲ್ಲಿ ನಾವು ಪ್ರಯತ್ನವನ್ನ ಮಾಡುವಂತಹದ್ದು ಇಲ್ಲಿ ಮಾಡಬೇಕಾಗುತ್ತೆ. ನಮ್ಮಲ್ಲೇ ಅಡ್ಮಿಷನ್ ಆಗೋ ಎಷ್ಟೋ ರೋಗಿಗಳನ್ನ ನಾವು ನೋಡ್ತೇವೆ. ಅವರು ಆಕ್ಚುಲಿ ಅವರಲ್ಲಿ ಒಂದು ಪ್ರತಿಭೆ ಅನ್ನುವಂತಹದ್ದು ಇರುತ್ತೆ. ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಅವರಲ್ಲಿ ಒಂದು ಕೌಶಲ್ಯತೆ ಅನ್ನೋದನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಈ ಕುಡಿತದಿಂದ ಹೊರಗೆ ಬಂದಲ್ಲಿ ಖಂಡಿತವಾಗಿ ಅವರು ಒಂದು ಉತ್ತಮ ಜೀವನವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯವರು ಸಹ ಅವಲಂಬನೆಯ ಜೀವನವನ್ನ ಬಿಟ್ಟು ಒಳ್ಳೆಯ ಈ ಅನಾಮಿಕ ಅಮಲಿಗಳಿಂದ ಸಹಾಯವನ್ನ ಪಡೆದುಕೊಳ್ಳುವಂತಹದ್ದು, ವೈದ್ಯರ ಸಹಾಯ ಪಡೆಯುವಂತಹದ್ದು, ಧಾರ್ಮಿಕ ಮುಖಂಡರ ಸಹಾಯವನ್ನ ಪಡೆಯುವಂತಹದ್ದು, ಶಾಲಾ ಶಿಕ್ಷಕರ ಒಂದು ಸಹಾಯವನ್ನ ಪಡೆಯುವ ಮೂಲಕ ಬೇರೆ ಬೇರೆ ಸಮಾಜದಲ್ಲಿ ಒಂದು ಮುಖ್ಯ ಸ್ತರಗಳಲ್ಲಿ ನಿಜವಾಗಿಯೂ ಸಹಾಯ ಮಾಡಲು ತಯಾರಿರುವಂತಹ ವ್ಯಕ್ತಿಗಳ ಸಹಾಯವನ್ನ ಪಡೆಯುವ ಮೂಲಕ ವ್ಯಸನದಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನ ಮಾಡುವಂತಹದ್ದು. ಅದೇ ರೀತಿ ಮಹಿಳೆಯಾದವಳು ಗಂಡನ ಒಟ್ಟಿಗೆ ತನ್ನ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡದೆ ತನ್ನ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿಕೊಳ್ಳೋದ್ರ ಮೂಲಕ ಒಂದು ಆರೋಗ್ಯಕರ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾನು ಇಷ್ಟು ಮಾತಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ವಿಷಯದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ಧನ್ಯವಾದಗಳು.